ಏ ದರಿದ್ರದೋಳೆ, ಆ ದೋಸೆ ಇಟ್ಟಲ್ಲ ಕಣೆ ಗಟ್ಟಿ ಮೊಸರು ಗೊತ್ತು. ಮಕ್ಕ ಎಲ್ಲ ಪಳಪಳ ಅನ್ಲಿ ಅಂತ ಕಡ್ಲೆ ಟಚ್ಚಿದ್ಲು. ಒಣಗಿರ್ಬೇಕು ಸಿಕರಿಯೋ. ಸಿಟಿ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾ ಇರುವಾಗ ಅವ್ನು ಇಷ್ಟಪಟ್ಟು ಮನೇಲಿ ಬಂದು ಕೇಳಿದ್ರು. ಬಟ್ ಆಫ್ಟರ್ ಮ್ಯಾರೇಜ್ ಅಲ್ಲಿ ನಡೆದಿದೆ ಬೇರೆ. ಅವ್ರ ಕೆಲಸನೇ ಬಿಟ್ಬಿಟ್ಟಿದ್ದಾರೆ. ನಂಗೆ ಗೊತ್ತೇ ಇಲ್ಲ. ಟಿಪಿಕಲ್ ತೆಲುಗು ಮೂವೀಸ್ ಬರುತ್ತಲ್ಲ, ಆ ಥರ ಸ್ಟಾರ್ಟ್ ಆಯಿತು. ಇವರೇನ ಅನ್ನೋಷ್ಟು ನನಗೆ ಆ ಶಾಕಲ್ಲೇ ಒಂದು 6 ತಿಂಗಳು ಕಳೆದೋಯ್ತಿದ್ದು. ನಾವೇ ಒಂದು ಮಿಡಲ್ ಕ್ಲಾಸ್ ಆಗಿ ಏನೋ ಇರೋದ್ರಲ್ಲಿ ಅದು ಇದು ಅಂದ್ಕೊಂಡು, ಆ ಜ್ಯುವೆಲ್ರಿ ಕೂಡ ಮದುವೆ ಆಗಿ ಒಂದು 15 ದಿವಸಕ್ಕೆ ತೊಗೊಂಡೋಗಿ ಇಲ್ಲ 1 ತಿಂಗಳಲ್ಲಿ ಬಿಡಿಸ್ಕೊಟ್ಬಿಡ್ತೀನಿ ಅಂತ ಎಲ್ಲ ಹಾಳು ಮಾಡಿಬಿಟ್ರು. ಜ್ಯುವೆಲ್ರಿ ನಾನು ಆ್ಯಕ್ಚುಲಿ ಒಂದು ಫಂಕ್ಷನ್ ಅಟೆಂಡ್ ಮಾಡಿಲ್ಲ. ಒಂಥರ ಹೆಂಗೆ ಅಂದರೆ, ಈಗ ನನ್ನ ಮೇಲೆ ನಂಬಿಕೆ ಇಲ್ವಾ, ನಾನು ಮಾಡ್ತೀನಿ ಅನ್ನೋದು ಗೊತ್ತಿಲ್ವಾ, ಅಷ್ಟು ಪ್ರೀತಿ ಇಲ್ವಾ, ಹಂಗೆ ಹಿಂಗೆ ಅನ್ಕೊಂಡು ಫುಲ್ ಒಂಥರ ಬೇಜಾರಾಗಿ, ಒಂಥರ ಅಬೋಷನ್ಸು ಅದು ಇದು ಆಗಿ. ನ್ಯೂಲಿ ಮ್ಯಾರಿಡ್ ಕಪಲ್ಸ್ ನಾವು ಬೆಳಗ್ಗೆಯಿಂದ ರಾತ್ರಿ 1 ಗಂಟೆಗೆ ಬರೋರು. ಮ್ಯಾರಿಡ್ ಲೈಫ್ ಅಂದರೆ ಹೇಗಿರುತ್ತೆ, ಹಿಂಗೂ ಇರುತ್ತಾ ಅನ್ನೋ ಥರ ಅನಿಸ್ಬಿಡ್ದು. ಇದೆ ನಮ್ಮ ರೋಹಿಣಿಯವರ ಮನೆ. ನೀವು ಕಾಮಿಡಿ ಕಿರುಚಿತ್ರಗಳಲ್ಲಿ ತಾಯಿ ಪಾತ್ರ, ಅಕ್ಕನ ಪಾತ್ರ ಎಲ್ಲ ಮಾಡಿ ನಮ್ಮನ್ನು ತುಂಬ ಚೆನ್ನಾಗಿ ನಗಿಸ್ತಾರಲ್ಲ, ಅವರ ಮನೆ ಇದೆ ಸ್ನೇಹಿತರೆ, ರೋಹಿಣಿಯವ್ರದ್ದು. ಇಲ್ಲಿ ಹೋಗೋಣ ಅಂತ ಇಲ್ಲಿ ಒಳಗಡೆಗೆ. ಈಗ ನೀವು ಬನ್ನಿ. ನಮ್ಮ ರೋಹಿಣಿಯವ್ರ ಮಗಳು ಯಶಸ್ವಿ. ರೋಹಿಣಿಯವ್ರಿಗೆ ಎಷ್ಟು ಮಕ್ಕಳು? ನಾವು 3. ನೀವು ಯಾರು ಹೇಳೋ? ನಾನು, ನನ್ನ ತಮ್ಮ, ತಂಗಿ. ನೀನು ದೊಡ್ಡವಳು. ಏನು ಮಾಡ್ತಿದ್ಯಾ? ನಾನು ಇವಾಗ 2nd ಇಯರ್ ಡಿಪ್ಲೊಮಾ ಓದ್ತಿದ್ದೀನಿ. ಎಲ್ಲಿ? ಇದು WPT ಅಂತ ಬರುತ್ತೆ, ವಿಧಾನಸೌಧ ಹಿಂದೆ, ಅಲ್ಲಿ. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನೀವು ನನ್ನನ್ನು ಗುರ್ತಿಸ್ತಾ ಇದ್ದೀರಾ ಅಂದರೆ ನಂಗೆ ಭಾರಿ ಖುಷಿ ಆಗ್ತಾ ಇದೆ ಆ್ಯಕ್ಚುಲಿ. ಅಂದರೆ ನಾನು ಆನ್ ಸ್ಕ್ರೀನ ಬೇರೆ ಥರ ಕಾಣಿಸ್ತೀನಿ, ಬಟ್ ರಿಯಲ್ ಆಗಿ ಯಾರು ನನಗೆ ಗುರ್ಸೋದೇ ಇಲ್ಲ ಆ್ಯಕ್ಚುಲಿ. ಈಗ ಜಸ್ಟ್ ಇನ್ 1 ಇಯರಿಂದ ನನಗೆ ಗುರ್ತಿಸ್ತಾ ಇದ್ದಾರೆ. ಲೈಕ್ ಮಾಲಲ್ಲೋ ಎಲ್ಲಾದ್ರೂ ನೋಡಿದಾಗ ನಿಮ್ಮನ್ನೆಲ್ಲ ನೋಡಿದ್ದೀನಿ, ನೀವು ಆ್ಯಕ್ಟ್ ಮಾಡ್ತೀರಾ ಅಂತ. ಅದಕ್ಕೆ ಮುಂಚೆ ಯಾರು ಗುರ್ತಿಸ್ತಾನೆ ಇರಲಿಲ್ಲ ನನಗೆ. ಆ ಜರ್ನಿ ನಂಗೆ ಸ್ಟಾರ್ಟ್ ಆಗಿದ್ದೆ ಶಾರ್ಟ್ ಮೂವೀಸಿಂದ. ತುಂಬ ಖುಷಿ ಪಡ್ತಾ ಇದ್ದೀನಿ. ಎಷ್ಟು ಶಾರ್ಟ್ ಫಿಲ್ಮ್ಸ್ ಆಯಿತು? ಆಲ್ಮೋಸ್ಟ್ 20 ಮೇಲಂತೂ ಆಗಿದೆ. 20 ಕಿರುಚಿತ್ರ ಮಾಡ್ಬಿಟ್ಟು. ಅದು ಆ್ಯಕ್ಚುಲಿ ನಾನು ಫಸ್ಟ್ ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ಹೇಮಂತ್ ಅವ್ರಿಗೆ. ಹೇಮಂತ್ ಅವರು ನನಗೆ ತರ್ಲೆ ತರುಣ ಮತ್ತು ಇದು ಕ್ರಿಟಿಕಲ್ ಕೀರ್ತನೆಗಳೆಲ್ಲ ಮಾಡ್ತಿದ್ರಲ್ವ ಅವರು ಸಿನಿಮಾ. ಅವರು ಆ್ಯಕ್ಚುಲಿ ಮ್ಯಾನೇಜರು. ಅವರು ಅದರಲ್ಲಿ ಕೊಡಿಸಿದ್ರು ತರ್ಲೆ ತರುಣ ಮತ್ತು ಐಸ್ ಕ್ಯಾಂಡಿ ಗೋಪಾಲ್. ಸೊ ಅಲ್ಲಿಂದ ನನ್ನ ಶಾರ್ಟ್ ಮೂವಿ ಅಂತ ಜರ್ನಿ ಸ್ಟಾರ್ಟ್ ಆಗಿದ್ದು. ಅಲ್ಲಿ ನಂಗೆ ಸುಧಾಕರ್ ಅವರು ಸಿಕ್ಕರು, ಐಸ್ ಕ್ಯಾಂಡಿ ಗೋಪಾಲ್ ಅಲ್ಲಿ. ಸುಧಾಕರ್ ಹೌದು, ಶಾರ್ಟ್ ಮೂವಿ ಮಾಡ್ತಾರಲ್ಲ ಅವ್ರದ್ದು ನಂದು ಕಾಂಬಿನೇಷನ್ ಇತ್ತು ಆ್ಯಕ್ಚುಲಿ. ಅವರು ನನ್ನ ಆ್ಯಕ್ಟಿಂಗ್ ನೋಡಿ ಚೆನ್ನಾಗಿ ಮಾಡ್ತೀರಾ ನೀವು, ನಿಮ್ಮ ನಂಬರ್ ಕೊಡಿ ಅಂತ ಈಸ್ಕೊಂಡಿದ್ರು ಆ್ಯಕ್ಚುಲಿ. ಸೊ ನಂಬರ್ ಕೊಟ್ಟಿದ್ದೆ ನಾನು. ನಾನು ಯಾವುದು ಅಮೃತಾಂಜನ್ ಅಂತ ಆಗ ಸ್ಟಾರ್ಟ್ ಮಾಡಿದ್ರು ಅವ್ರ ಮೂವಿ ಶೂಟಿಂಗ್ ನಡೀತಾ ಇದ್ದಾಗ. ಸಿನಿಮಾ ಅಮೃತಾಂಜನ್ ಶಾರ್ಟ್ ಫಿಲ್ಮ್ ಮುಗಿದು ಸಿನಿಮಾಗೆ ಬಂದ್ಬಿಟ್ಟಿದ್ರು. ಅದೇ ಅಮೃತಾಂಜನ್ ಮೂವಿನೇ ಮಾಡ್ತಾ ಇದ್ರು ಅವರೆಲ್ಲ ಫುಲ್ ಟೀಮ್ ಸೇರಿಕೊಂಡು. ಆಗ ಹೇಳಿದ್ರು ನಮ್ಗೆ ಸುಮಾರು ಲೇಡೀಸ್ ಬೇಕಾಗುತ್ತೆ, ಲೆಕ್ಚರರು, ಟೀಚರ್ಸ್ ಎಲ್ಲ. ಸೊ ಹೇಳ್ತೀನಿ ಅಂತ. ಸೊ ಅದಾಗಿ 1 ಮಂತ್ 2 ಮಂತ್ಸು ಅವರು ಸುಮ್ಮನಾಗ್ಬಿಟ್ರು, ನಾನು ಸುಮ್ಮನಾಗ್ಬಿಟ್ಟೆ. ಒಂದು ಟೈಮಲ್ಲಿ ನನಗೆ ಯಾವುದೋ ಶೂಟಿಂಗ್ ಮಿಸ್ ಆಗೋಯ್ತು, ತುಂಬ ಬೇಜಾರಾಗೋಯ್ತು. ಯಾವುದೋ ಶೂಟಿಂಗ್ ಮುಗಿಸ್ಕೊಂಡು ಇನ್ನೊಂದು ಕಡೆ ಹೋಗ್ಬೇಕಿತ್ತು. ತುಂಬ ಲೈಕ್ ಲಾಂಗ್ ಡಿಸ್ಟೆನ್ಸ್ ಇತ್ತು, ಲೈಕ್ 30 ಕಿಲೋಮೀಟರ್ಸ್ಟು. 3 ಡೇಸ್ ಶೂಟು. ಅಯ್ಯೋ ಮಿಸ್ ಆಗೋಗುತ್ತಲ್ಲ ಅಂತ ಹೊಟ್ಟೆವ್ರಿ ನನಗೆ. ಅಯ್ಯಯ್ಯೋ, ಆದರೆ ಅಷ್ಟು ದೂರ ಹೋಗೋಕ್ಕೆ ಹೋಗ್ತಿಲ್ಲ ನಂದಿರೋದೊಂದು ಮಾಮೂಲಿ ಎಲೆಕ್ಟ್ರಿಕಲ್ ವೆಹಿಕಲ್ಲು. ಸೊ ಅದು ಲಿಮಿಟೇ 50 ಕಿಲೋಮೀಟರ್ ಅಷ್ಟೇ. ಅದಾದಮೇಲೆ ಮತ್ತೆ ಚಾರ್ಜ್ ಅದು ಇದು ಅಂದ್ಕೊಂಡು ನನಗೆ ಹೋಗೋಕ್ಕಾಗಲ್ಲ. ಸಖತ್ ಬೇಜಾರಾಗೋಯ್ತು. ಮಿಸ್ ಆಯ್ತಲ್ಲ ನಾನು 3 ಡೇಸ್ ಶೂಟು ಅಂತ. ಸರಿ, ಆಮೇಲೆ ಏನು ಮಾಡೋದು ಅಂದ್ಕೊಂಡು ಅವತ್ತು ಆ್ಯಕ್ಚುಲಿ ದೇವಸ್ಥಾನ ಇಲ್ಲಿ ಇದ್ದಿದ್ದೆಲ್ಲ, ಶಿವನ ದೇವಸ್ಥಾನ ರಿಂಗ್ ರೋಡಲ್ಲಿ, ಕಾಶಿ ಅಂತಲೇ ಏನೋ ಇದೆಯಲ್ಲ ಸರ್, ಅಲ್ಲಿ ಇದ್ದಿದ್ದು ಶೂಟಿಂಗ್. ದೇವರೇ ನೀನೇ ಏನಾದ್ರು ಮಾಡಬೇಕಪ್ಪ, ಮಿಸ್ ಆಯಿತು ಅನ್ಯಾಯವಾಗಿ ಅಂದ್ಕೊಂಡೆ. ಸೊ ಅದಾದಮೇಲೆ ನಂಗೆ ಯಾಕೋ ಅನ್ನಿಸ್ತು, ಸುಧಾಕರ್ ಅವ್ರಿಗೆ ಮಾಡೋಣ, ಅವರು ಶೂಟ್ ಇದೆ ಅಂತ ಹೇಳಿದ್ರಲ್ಲ ಅಂತ. ನಿಜವಾಗ್ಲೂ ಅವತ್ತೇ ನಾನು ಕಾಲ್ ಮಾಡಿದ್ದೆ ಅವ್ರಿಗೆ. ಮೇಡಮ್ ನೀವು ಮಾಡಿದ್ದು ಒಳ್ಳೇದಾಯಿತು, ನಾನು ಮರ್ತುಬಿಟ್ಟಿದ್ದೆ, ಈ ವೀಕಲ್ಲಿ ಬೇಕು ಮೇಡಮ್, ಕಾಲ್ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಕಾಲ್ ಮಾಡಿದ್ರು. ನಾನು ಓದೆ ಮಕ್ಕಳಲ್ಲಿ ಒಂದು ಸ್ಕೂಲಲ್ಲಿ. ಸೊ ಅಲ್ಲೇ ಎಲ್ಲರೂ ಪರಿಚಯ ಆಗಿದೆ ಆ್ಯಕ್ಚುಲಿ ನನಗೆ. ಫುಲ್ ಅವಾಗೆಲ್ಲ ಯುನೈಟೆಡ್ ಆಗಿದ್ದರು ಎಲ್ಲರ ಜೊತೆಲಿ. ಹೇಮಂತು, ಸುಮನ್ ಸರು, ಕ್ಯಾಮ್ರಾಮನ್ ಸುಮನ್ ಸರು, ಜಯರಾಮ್ ಸರು ಎಲ್ಲರೂ ಇದ್ರಲ್ಲ ಆ್ಯಕ್ಚುಲಿ. ಅಲ್ಲಿ ಶೂಟ್ ಆಯಿತು. ಸೊ ಆಮೇಲೆ ಸ್ವಲ್ಪ ಹಂಗೆ ಜರ್ನಿ ಸ್ಟಾರ್ಟ್ ಆಯಿತು. ಮತ್ತು ಇದು ಶೆಟ್ರ್ ಸಂಸಾರ ಅಂತ ಒಂದು ಶಾರ್ಟ್ ಮೂವಿ ಇತ್ತು, ಹೇಮಂತ್ ಅವ್ರು ಮಾಡ್ತಿದ್ರು. ನಮ್ಮ ಮನೇಲೆಲ್ಲ ಸ್ಟೀಲ್ ಡಬ್ಬಿನೇ ಯೂಸ್ ಮಾಡೋದು, ಈ ಥರ ಪ್ಲಾಸ್ಟಿಕ್ ಬಾಕ್ಸ್ ಎಲ್ಲ ಯೂಸೇ ಮಾಡಲ್ಲ. ಅದರಲ್ಲಿ ಸೌಮ್ಯ ಅಯ್ಯರ್ ಅಂತ ನನ್ನ ಕೋ ಆರ್ಟಿಸ್ಟಾಗಿ ಮಾಡಿದರು. ಲೈಕ್ ನಾವಿಬ್ಬರು ಟೀಚರ್ಸ್ ಥರ ಮಾಡಿದ್ವಿ. ಅವ್ರು ಮಾಡಬೇಕಿತ್ತು ಆ ಕ್ಯಾರೆಕ್ಟ್ರು. ಅದೇ ಈ ಡಬ್ಬ ನಂದು ಅಂತ ನಾನು ಪಾಯಲ್ ಚೆಂಗಪ್ಪದೊಂದು ಕಾಂಬಿನೇಷನ್ ಇತ್ತು. ಅದು ಸಣ್ಣ ಪಾತ್ರನೇ. ಅದು ಅಲ್ಲಿಗೆ ಹೋದಾಗ ಸೌಮ್ಯ ಅಯ್ಯರ್ ಅವ್ರು ಇರಲಿಲ್ಲ. ಅವ್ರು ಒಪ್ಕೊಂಡಿದ್ರು, ಬಟ್ ಆ ಟೈಮಲ್ಲಿ ಬರೋಕ್ಕಾಗಲಿಲ್ಲ. ಮೇಡಮ್ ಹಿಂಗೆ ಮಾಡಿದ್ರೆ ಹೆಂಗೆ,
ನಮ್ಗೆ ಅರ್ಜೆಂಟ್ ಬೇಕು, ಒಳ್ಳೆ ಆರ್ಟಿಸ್ಟ್ ಬೇಕು ಹಂಗೆ ಅಂದಿದ್ದಕ್ಕೆ ಅವ್ರು ನಂಗೆ ರೆಫರ್ ಮಾಡಿದ್ದು. ಶಾರ್ಟ್ ಮೂವಿ ಜರ್ನಿ ನಂಗೆ ಸ್ಟಾರ್ಟ್ ಆಗಿದೆ ಆ್ಯಕ್ಚುಲಿ ಸುಧಾಕರ್ ಅಷ್ಟೇ ಕಾರಣ. ಸೌಮ್ಯ ಅಯ್ಯರ್ ಅವತ್ತು ನನಗೆ ಅವರೇ ಹೋಗಿ ಮಾಡಿಬಿಟ್ಟಿದ್ರೆ ನನಗೆ ಇದು ಸ್ಟಾರ್ಟೇ ಆಗ್ತಿರ್ಲಿಲ್ಲ ಅನ್ಕೊಂತೀನಿ ನಾನು. ಬಹುಶಃ ಶುರು ಆಗ್ತಿರ್ಲಿಲ್ಲ. ಆದ್ರೂ ಒಂದು ಅದೇನೋ ಆ ಕ್ಯಾರೆಕ್ಟರ್ ಸಿಗ್ತಿರ್ಲಿಲ್ಲ ಮೇ ಬಿ. ಅವ್ರು ಶಾರ್ಟ್ ಮೂವೀಸ್ ಎಲ್ಲ ಮಾಡ್ತಾರಲ್ಲ, ಸೊ ಅವರು ಶೆಟ್ರ ಸಂಸಾರ ಮಾಡ್ತಾಯಿದ್ರು ಪಾಯಲ್ ಅವ್ರ ಜೊತೆ. ಸೊ ಅಲ್ಲಿ ಸ್ಟಾರ್ಟ್ ಆಯಿತು. ಅಲ್ಲಿ ಅವರು ರೆಫರ್ ಮಾಡಿದ್ರು, ನಾನು ಮಾಡೋಕ್ಕಾಗ್ತಿಲ್ಲ ನೀವು ಹೋಗ್ತೀರಾ ಮಾಡಿ ಚೆನ್ನಾಗಿರುತ್ತೆ ಅಂತಂದರು. ಸರಿ ಮೇಡಮ್ ನಾನು ಹೋಗ್ತೀನಿ ಅಂದ್ಕೊಂಡು, ಹೇಮಂತ್ ಅವ್ರಿಗೂ ಡೌಟ್ ಇತ್ತು ನಾವು ಆಡ್ತಾರೋ ಇಲ್ವೋ ಏನೋ ಅನ್ನೋ ಥರ. ಸೊ ಅವತ್ತು ಅವರು ನಿಧಾನವಾಗಿ ಹೇಳ್ಕೊಟ್ರು. ನನಗೆ ಶಾರ್ಟ್ ಮೂವಿ ತುಂಬ ಈಸಿ ಅನ್ನಿಸ್ತಾಯಿತ್ತು, ಬಟ್ ಆ್ಯಕ್ಚುಲಿ ಅದೇ ಕಷ್ಟ. ಎಕ್ಸ್ಪ್ರೆಷನ್ ಎಲ್ಲ ಹೇಗಿರ್ಬೇಕಂದ್ರೆ ಓವರ್ ಆ್ಯಕ್ಟಿಂಗ್ ಇರಬಾರ್ದು, ಒಂಥರ ನ್ಯಾಚುರಲ್ ಆಗಿರಬೇಕು. ನಾವೆಲ್ಲ ಸೀರಿಯಲಲ್ಲಿ ಮಾಡಿ ಸ್ವಲ್ಪ ಬಾಯಟ್ ಹೊಡೆದು ಡೈಲಾಗ್ ಹೇಳ್ತಾ ಇದ್ವಿ, ಬಟ್ ಇಲ್ಲಿ ಎಷ್ಟು ನ್ಯಾಚುರಲ್ ಆಗಿರಬೇಕು ಅಂದರೆ ನಂಗೆ ಸ್ಟಾರ್ಟಿಂಗೇ ಅದು ಬರೋದೇ ಒಂದು 3 ಮಿನಿಟ್ಸು, ಬಟ್ ಎಷ್ಟು ಡೀಟೇಲಾಗಿ ಹೇಳ್ಕೊಟ್ರು ಅಂದರೆ ನಂಗೆ ಅವತ್ತೇ ಫಸ್ಟ್ ಟೈಮ್ ಆ್ಯಕ್ಟಿಂಗ್ ಅಂದರೂ ಇಷ್ಟು ಕಷ್ಟನಾ ಅಂತ ಅನಿಸಿದ್ದು. ಬಟ್ ಅಷ್ಟು ಚೆನ್ನಾಗಿ ಹೇಳ್ಕೊಟ್ರು. ಆನ್ ಸ್ಕ್ರೀನ್ ನೋಡಿದಾಗ ಅಷ್ಟು ಚೆನ್ನಾಗಿ ಬಂದಿದೆ ಅದು. ಅದೊಂದು ಸೀನೇ ಎಷ್ಟು ಹೈಲೈಟ್ ಆಯಿತು ಅಂದರೆ ಚೆನ್ನಾಗಿತ್ತು. ಆಮೇಲೆ ಹಾಗೆ ಮತ್ತು ಅದಾದಮೇಲೆ ಸೋಡಾ ಬುಡ್ಡಿ ಅಂತ ಸಿಕ್ತು, ಇವ್ರು JRM ಸರ್ದು. ಸೋಡಾ ಬುಡ್ಡಿನಲ್ಲಿ ಪಾಯಲ್ ಚೆಂಗಪ್ಪ ಅವ್ರು ಮದರೇ. ಆ್ಯಕ್ಚುಲಿ ಅದು ಪಾಯಲ್ ಚೆಂಗಪ್ಪನೇ ನಂಗೆ ರೆಫರ್ ಮಾಡಿದ್ದು. ಮದರ್ ಕ್ಯಾರೆಕ್ಟರ್ ಬೇಕು ಅಂತ ಹುಡುಕ್ತಾ ಇದ್ರು. ಮಧುಮತಿ ಅವರು ಹೀರೋ ಅಮ್ಮ, ಗೌರವ್ ಅವರಮ್ಮ. ಅದರಲ್ಲಿ ಹೀರೋಯಿನ್, ಹೌದೌದು, ಹೀರೋಯಿನ್ ಅಮ್ಮ ಬೇಕು ಅಂತ ಅಂದಾಗ ಪಾಯಲ್ ಚೆಂಗಪ್ಪ ಅವರ ಸಜೆಸ್ಟ್ ಮಾಡಿದ್ರು, ಈ ಥರ ಹಿಂಗೆ ಮಾಡಿದ್ರು ನೋಡಿ ಅವ್ರಿಗೆ ಇದು ಮಾಡ್ತೀರಾ ಅಂತ. ಅಲ್ಲಿ ಇಲ್ಲಿ ನಂಬರ್ ಕಲೆಕ್ಟ್ ಮಾಡಿ ಮತ್ತು ನಂಗೆ ಕಾಲ್ ಮಾಡಿದ್ರು. ಅದರಲ್ಲಿ ಮದರ್ ಕ್ಯಾರೆಕ್ಟರ್ ಮಾಡಿದೆ ಪಾಯಲ್ ಚೆಂಗಪ್ಪ ಅವ್ರದ್ದು. ಮತ್ತು ಅಮಿತ್ ರಾಜ್ ಸರ್ದು ದೇವರೇ ಕಾಪಾಡಪ್ಪ ಥರ್ಡ್. ಆ್ಯಕ್ಚುಲಿ ನನಗೂ ಅಲ್ಲಿ ಹೆಂಗಾಯಿತು ಅಂದರೆ ಆಶಾರಾಣಿ ಮೇಡಮ್ ಮಾಡಬೇಕಿತ್ತದು. ಆಶಾರಾಣಿ ಅವರು ಎಲ್ಲ ಡೇಟ್ ಫಿಕ್ಸ್ ಆಗಿ ಎಲ್ಲ ಫೈನಲ್ ಆಗಿಬಿಟ್ಟಿತ್ತು. ಅದು ಏನಕ್ಕೆ ಅವ್ರಿಗೆ ತೆಲುಗು ಸೀರಿಯಲ್ಸ್ ಎಲ್ಲ ಮಾಡ್ತಿದ್ದಾರೆ ಅವರು, ಅವ್ರಿಗೇನು ಡೇಟ್ ಕ್ಲಾಶ್ ಆಯಿತೋ ಏನೋ, ಬಟ್ ಸರ್ ಡಿಸೈಡ್ ಮಾಡಿಬಿಟ್ಟಿದ್ರು ಅವತ್ತೇ ಮಾಡಬೇಕು ಅಂತ. ಸರಿ ಆಯಿತು ಅಂದ್ಬಿಟ್ಟು ಅದೂ ಅಷ್ಟೇ ನೋಡಿ, ದೇವ್ರದೇ ಅನ್ಕೋಬೇಕೋ ಏನೋ ಲಕ್ ಅನ್ಕೋಬೇಕೋ, ಆ ಟೈಮ್ನಲ್ಲಿ ನಂಗೆ ಅಲ್ಲಿ ಸಿಕ್ತು. ಸಂಬಂಧಿಕರಿಗೆ ಪ್ರವೇಶವಿಲ್ಲ ಅಂತದಕ್ಕೆ ಹೋಗಿದ್ದೆ ನಾನು ರಿಹರ್ಸಲ್ಗೆ. ಅಲ್ಲಿ ನಿಮಗೆ ಹಳ್ಳಿ ಮಾತು ಬರ್ತಿಲ್ಲ, ನಿಮಗೆ ಅಷ್ಟು ಆ ಕ್ಯಾರೆಕ್ಟರ್ ನಿಮ್ಗೆ ಸೂಟ್ ಆಗ್ತಿಲ್ಲ, ನೆಕ್ಸ್ಟ್ ಹೇಳ್ತೀನಿ ಅಂತ ಹೇಳಿದರು. ಎಷ್ಟು ಆ್ಯಕ್ಚುಲಿ ನಾನು ಜಯಂತಿ ಅನ್ನೋರಿಗೆ ರೆಫರ್ ಮಾಡಿದ್ದೆ, ಅವ್ರು ಸೆಲೆಕ್ಟ್ ಆಗಿಬಿಟ್ಟಿದ್ದಾರೆ, ನಾನು ಸೆಲೆಕ್ಟ್ ಆಗಿಲ್ಲ. ನಂಗೆ ಹೆಂಗೆ ಎಷ್ಟು ದುಃಖ ಆಯಿತು ಅಂದರೆ, ಅಯ್ಯೋ ಇಷ್ಟು ಒಳ್ಳೆ ಇದರಲ್ಲಿ ಮಾಡೋಕ್ಕಾಗಲಿಲ್ವಲ್ಲ ನನಗೆ ಅಂದ್ಬಿಟ್ಟು ಗಾಡಿ ಉದ್ದಕ್ಕೂ ಹತ್ಕೊಂಡು ಹೋಗಿದ್ದೀನಿ. ಲೈಕ್ ಕಣ್ಣೆಲ್ಲ ಮಂಜು, ಅಷ್ಟು ಬೇಜಾರಾಗೋಯ್ತು. ಬಟ್ ಆಮೇಲೆ ಮತ್ತೆ ಇದಕ್ಕೆ ಕಾಲ್ ಮಾಡಿದ್ರು, ಮತ್ತೆ ದೇವರೇ ಕಾಪಾಡಪ್ಪಕ್ಕೆ ಕುನ್ನಿ ಕುಮಾರ್ ಅಂತಾರೆ ಆ್ಯಕ್ಚುಲಿ ಅವ್ರಿಗೆ. ಅವರು ಫೋನ್ ಮಾಡಿದ್ರು ಮತ್ತೆ, ಇದು ಈ ಥರ ಇದೆ ಅಮಿತ್ ರಾಜ್ ಸರ್ದು. ಅವತ್ತು ಕಳಿಸ್ದಂಗೆ ವಾಪಸ್ ಕಳಿಸ್ತಾರೆ, ದಯವಿಟ್ಟು ಹಂಗೆ ಮಾತ್ರ ಮಾಡಬೇಡಿ ದಯವಿಟ್ಟು ಅಂತ ಕೇಳಿದ್ದೆ. ಇಲ್ಲ ಮೇಡಮ್ ಫೈನಲ್ ಇದೆ ನೀವು ಮಾಡಿ ಅಂತಂದರು. ಸರಿ ಅವತ್ತು ಹೋದೆ. ಅದು ದೇವರೇ ಕಾಪಾಡಪ್ಪ ಆ ಥರ ನಂಗೆ ಸಿಕ್ಕಿದ್ದು. ಕುಮಾರ್ ಸರ್ ಫಸ್ಟ್ ನಂಗೆ ಪರಿಚಯ ಆಗಿದ್ದು ಇದರಲ್ಲಿ ಜುಗ್ಗ, ಅದೇ ಚಾರ್ಲಿ ಕುಮಾರ್ ಅವರು ಜುಗ್ಗ ನನ್ನ ಗಂಡ ಅಲ್ಲಿ ಪಾರ್ಟ್ 1. ಆವಾಗ ಸುಮನ್ ಸರ್ ಕಾಲ್ ಮಾಡಿದರು, ಮೇಡಮ್ ಜಾಸ್ತಿ ಇಲ್ಲ, ಒಂದೇ ಒಂದು ಸೀನ್ ಇದೆ, ಸುಮ್ಮನೆ ಹಿಂಗೆ ಮೂಟೆ ಇಟ್ಕೊಂಡು ಡೈಲಾಗ್ ಕೂಡ ಇಲ್ಲ, ಮಾಡಿಕೊಡಿ ಇದೊಂದು, ನೆಕ್ಸ್ಟ್ ಪಾರ್ಟ್ ಮಾಡ್ತೀವಿ, ಅವಾಗ ಜಾಸ್ತಿ ಇರುತ್ತೆ ಏನಿದ್ರು. ನೆಕ್ಸ್ಟ್ ಪಾರ್ಟ್ ಎಲ್ಲ ಎಲ್ಲಿ ಬರುತ್ತೆ ಸರ್, ಏನೋ ಸುಮ್ಮನೆ ಏನೋ ಒಪ್ಪಿಸ್ತಾ ಇದ್ದೀರಾ. ಇಲ್ಲ ಮಾಡಿ ಮೇಡಮ್ ಅಂತಂದರು. ಸರಿ ಆಯಿತು ಅಂದ್ಬಿಟ್ಟು ನಾನು ಒಪ್ಕೊಂಡೆ. ಅದರಲ್ಲಿ ಏನಿಲ್ಲ, ಜಸ್ಟ್ ಹಿಂಗೆ ಬಟ್ಟೆ ಮೂಟೆ ಇಟ್ಕೊಂಡು ಎಂಟ್ರಿ ಆಗೋದಷ್ಟೇ. ಯಾವುದು ಜುಗ್ಗ ಪಾರ್ಟ್ 1, ಜುಗ್ಗ ನನ್ನ ಗಂಡ ಪಾರ್ಟ್ 1. ಫಸ್ಟ್ ಟೈಮ್ ನಾನು ನೋಡಿ ಚಾರ್ಲಿ ಕುಮಾರ್ ಅವ್ರನ್ನ ಅಲ್ಲೇ. ಅವ್ರು ನನ್ನ ಹಸ್ಬೆಂಡು, ಇನ್ನೂ 2 ಮಕ್ಕಳಿರ್ತಾರೆ. ಯಮುನಾ ಅವ್ರು ಇದ್ದಾರೆ ನೋಡಿ, ಅವರು ಶಾರ್ಟ್ ಮೂವೀಸ್ ಎಲ್ಲ ಮಾಡ್ತಿರ್ತಾರೆ, ಅವರು ಮಗಳು. ಫಸ್ಟ್ ಟೈಮ್ ನಾನು ಅವ್ರು ನೋಡಿದಾಗ ಇವ್ರನ್ನೆಲ್ಲೋ ನೋಡಿದ್ದೀನಿ ಇಲ್ಲಿ ಅಂತ ನೆನಪಾಗ್ತಾಯಿಲ್ಲ, ಪರಿಚಯನೇ ಇರಲಿಲ್ಲ. ಆಮೇಲೆ ಅಲ್ಲಿ ಪರಿಚಯ ಆಗಿದ್ದು ಕುಮಾರ್ ಸರ್. ಮತ್ತು ದೇವರೇ ಕಾಪಾಡಪ್ಪ ಅಲ್ಲಿ ವೈಫ್ ಆ್ಯಂಡ್ ಹಸ್ಬೆಂಡ್ ಹಂಗೆ ಮಾಡಿದ್ವಿ. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ನಮ್ಮಿಬ್ರು ಪೇರ್ ಅಂತ. ನೀವೇನು ನಮ್ಮ ಮೊಟ್ಟೆ ಬಗ್ಗೆ ತಲೆ ಕೆಡ್ಸ್ಕೊಳ್ಕೋಬೇಡಿ. ಮಧ್ಯಾಹ್ನ ಮಟನ್ನು, ರಾತ್ರಿ ಚಿಕನ್ನು, ಬೆಳಿಗ್ಗೆ ಆದರೆ ಲೈಟ್ ಫಿಶ್ ಕರಿ ಅಷ್ಟೇ. ಚೆನ್ನಾಗಿತ್ತು. ಅಲ್ಲಿ ಅದಾದ ಮೇಲೆ ಒಂದೊಂದೇ ಸಿಗಕ್ಕೆ ಸ್ಟಾರ್ಟ್ ಆಯಿತು. ಮತ್ತು ಸೌಂಡ್ ಮ್ಯಾನ್ ಮಾಡಿದೆ. ಸೊ ಅದಾದಮೇಲೆ ನನ್ನ ಜರ್ನಿ ಸ್ಟಾರ್ಟ್ ಆಗಿದೆ. ಈಗ ಒಂದು 20 ಕಾಮಿಡಿ ಶಾರ್ಟ್ ಫಿಲ್ಮ್ಸ್ ಮಾಡ್ತಾ ಇರ್ತೀನಿ. ಹಿಂಗೆ ಸೀರಿಯಲ್ಸು ಮಾಡ್ತಿರ್ತೀವಿ, ಮೂವಿ. ಮತ್ತು ಬ್ರಾಟ್ ಅನ್ನೋ ಮೂವಿಗೆ ಪಾಪ ಗೌರವ್ ಅವ್ರು ಸಜೆಸ್ಟ್ ಮಾಡಿದ್ರು. ಮನೆ ಬಂತಲ್ಲ, ಅವ್ರು ರೆಫರ್ ಮಾಡಿದ್ರು. ಕಾರ್ತಿಕ್ ರುವಾರಿ ರೆಡ್ಡಿ ಅಂತಿದ್ರಲ್ಲ ಅವರು ಮತ್ತು ಹೇಮಂತ್ ಅವರು ಹ್ಯಾಪಿ ಮ್ಯಾರಿಡ್ ಲೈಫ್ ಮಾಡಬೇಕು ಅಂದ್ಕೊಂಡ್ರು. ಅದರಲ್ಲಿ ನಾನು ಕರೆಸ್ಬಿಟ್ಟು, ಮೇಡಮ್ ತುಂಬ ಚೆನ್ನಾಗಿದೆ ಕ್ಯಾರೆಕ್ಟ್ರು, ಮಾಡಲೇಬೇಕು ಹಂಗೆ ಅಂತ 5 ಡೇಸ್ ರಿಹರ್ಸಲ್ ಮಾಡಿದ್ವಿ ನಾವು. ಅದು ಹ್ಯಾಪಿ ಮ್ಯಾರಿಡ್ ಲೈಫ್, ಅದೇ ನಮ್ಮ ತಾಯಿ ಎಲ್ಲ ಮಾಡಿದಾರಲ್ಲ ಅಲ್ಲಿ. ಅಲ್ಲಿ ಅವ್ರ ಮನೆಗೆ ಹೋಗಿ ನಾವು
ರಿಹರ್ಸಲ್ ಮಾಡ್ತಾಯಿದ್ವಿ. ಒಂಥರ ತುಂಬ ಒಂಥರ ಯಾವುದಾದ್ರು ಶಾರ್ಟ್ ಮೂವಿಗೆ ಹೋದರೆ ಅದೊಂಥರ ನಾನು ತುಂಬ ಹಚ್ಕೊಂಡ್ಬಿಡ್ತೀವಿ ಅಲ್ಲೆಲ್ಲ ಅಟ್ಮಾಸ್ಫಿಯರ್ಗೆ. ಅದಕ್ಕೆ ನಾವೆಲ್ಲ ಅಡುಗೆ ಮಾಡಿಕೊಂಡು ಹೋಟ್ಲೆ ಹಾಕಿ ಹಂಗೆ ಏನ್ಕೊಂಡು ಅಡುಗೆ ಮಾಡಿಕೊಂಡು ಅಲ್ಲೇ ಒಂಥರ ರಿಹರ್ಸಲ್ ಮಾಡ್ಕೊಂಡು ಸಂಜೆವರೆಗೂ ಇದ್ದು ನಂಗೆ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾಯಿದ್ರು ಅಂದರೆ ಸಣ್ಣ ಸಣ್ಣ ಡೀಟೇಲ್ಸ್ ಕೂಡ, ಡೈಲಾಗ್ ಮಾತ್ರ ಹೇಳೋದಲ್ಲ ಮೇಡಮ್, ಅದು ನೀವೇ ಅನಿಸ್ಬೇಕು ಅನ್ನೋ ಥರ ಅಷ್ಟು ಚೆನ್ನಾಗಿ ಹೇಳ್ಕೊಡೋರು. ಹೇಮಂತ್ ಅವ್ರು ತುಂಬ ಹೇಳ್ಕೊಟ್ರು. ಮತ್ತು ಸುಮನ್ ಸರ್ ಅವ್ರ ಹತ್ರ ಆ್ಯಕ್ಟ್ ಮಾಡೋದು ತುಂಬ ಕಷ್ಟ. ಅವ್ರ ಹತ್ರ ಸೈ ಅನ್ಸ್ಕೊಳ್ಳೋದೇ ತುಂಬ ಕಷ್ಟ. ಅಂದರೆ ವೆರಿ ಮೈನರ್ ಡೀಟೇಲ್ಸ್ ಕೂಡ ಅವರು ಇಲ್ಲ ಹಿಂಗೆ ಬೇಕು ಹಿಂಗೆ ಬೇಕು ಅನ್ನೋ ಥರ ಅಷ್ಟು ಚೆನ್ನಾಗಿ ಹೇಳ್ಕೊಡ್ತಾಯಿದ್ರು. ಅವ್ರು ಜುಗ್ಗ ಪಾರ್ಟ್ 2ನಲ್ಲಂತೂ ಅರ್ಶನ ಹಚ್ಕೊಂಡಿರ್ತೀನಿ ಫೇಸ್ಗೆ. ಅದೇ ಒಣಗಿರಬೇಕು ಕರಿಯಪ್ಪ ಅನ್ನೋದು ಸೀನ್ನೇ 30 ಟೇಕ್ಸ್ ಮಾಡಿರೋದು ಫಸ್ಟ್ ಟೈಮ್ ನಾನು. ಫಸ್ಟ್ ಸೀನು ಅದೇ ಫಸ್ಟೇ. ಅಯ್ಯೋ ಎಲ್ಲರಿಗೂ ಟೆನ್ಷನ್ ಆಗೋಯ್ತು. ಅಂದರೆ ಅವ್ರಿಗೆ ಹಿಂಗೆ ಬೇಕು ಅಂದರೆ ಅವ್ರ ಮೈಂಡಲ್ಲಿ ಒಂದು ಇರುತ್ತೆ, ಇದು ಹಿಂಗೆ ಬರಬೇಕು ಅಂತ. ಅದು ಬರೋವರೆಗೂ ಬಿಡಲ್ಲ ಅವರು. ಅಷ್ಟು ನೀಟಾಗಿ ಹೇಳ್ಕೊಡ್ತಾರೆ ಸುಮನ್ ಸರು. ಅವರು ನಮ್ಮ ಆ್ಯಕ್ಟಿಂಗ್ ಇಷ್ಟಪಟ್ಟಿದ್ದಾರೆ ಅಂದರೆ ನಾವು ಚೆನ್ನಾಗಿ ಮಾಡಿದ್ದೀವಿ ಅಂತ ಅರ್ಥ. ಅವರಷ್ಟೇ ಹೇಮಂತ್ ಅವರಾಗಲಿ. ಮತ್ತು ಹ್ಯಾಪಿ ಮ್ಯಾರಿಡ್ ಲೈಫಲ್ಲಿ ಹಂಗೆ ಅಜ್ಜಿ ಕ್ಯಾರೆಕ್ಟ್ರು ಡೈಲಾಗ್ ಏನಿರಲ್ಲ, ಯಾರಾದರೂ ಇದ್ದರೆ ನೋಡ್ತಾ ಇದ್ರು ಅವರು. ಸೊ ಆ ಲಾಸ್ಟ್ ಮೂಮೆಂಟಲ್ಲಿ ಅದು ಏನಾಯಿತು ಏನೋ ಯಾರೂ ಸಿಗಲಿಲ್ಲ. ಸರಿ ನಮ್ಮಮ್ಮ ಆದರೆ ಆಗುತ್ತಾ ಅಂತ ಕೇಳಿದೆ. ಡೈಲಾಗ್ ಎಲ್ಲ ಏನಿರಲ್ಲ ಮೇಡಮ್, ಬೇಜಾರು ಮಾಡ್ಕೋಬಾರ್ದು. ಇಲ್ಲ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ನಾವು ಅಮ್ಮಂಗೆ ಸಜೆಸ್ಟ್ ಮಾಡಿದೆ. ಸರಿ ಮೇಡಮ್ ಮಾಡೋಣ ಅಂದರು. ನಾವು ಅಮ್ಮನ ಪಾಪ ಅದನ್ನು ಇದು ಮಾಡಿದ್ವಿ. ಬಟ್ ಅವರು ಹೈಲೈಟ್ ಆಯಿದ್ರು ಆ್ಯಕ್ಚುಲಿ. ಲಾಸ್ಟಲ್ಲಿ ಒಂದೇ ಡೈಲಾಗು, ನೀನು ಅವನ ಜೊತೆ ಹೋಗ್ಬಿಡಮ್ಮ. ಅದನ್ನ ಹೇಳ್ಕೊಡೋಕೆ ಎಷ್ಟು ಕಷ್ಟಪಟ್ಟಿರೋದು ಗೊತ್ತಾ. ನಾವಮ್ಮ ಏನು ಮಹಾ ಆ್ಯಕ್ಟಿಂಗ್ ನಿಮ್ಮದು, ಹೋಗ್ತೀಯಾ ಡೈಲಾಗ್ ಹೇಳ್ತೀಯಾ ಬರ್ತೀಯಾ ಅಂತ ಇದ್ದಿದ್ದು. ಬಟ್ ಆ ಸೀನ್ ಮಾಡೋಷ್ಟೊತ್ತಲ್ಲಿ ಪಾಪ ಪಾಯಲ್ ಚೆಂಗಪ್ಪ ಅವರು ಕಾಲ ಹತ್ರ ಕೂತ್ಕೊಂಡು ಲೈಕ್ ಅಜ್ಜಿ ಹೇಳಜ್ಜಿ ಅನ್ನೋ ಸೀನ್ ಇದೆಯಲ್ಲ ಹೇಳ್ಕೊಡ್ತಾನೇ ಇದ್ದಾರೆ. ಕ್ಲೈಮ್ಯಾಕ್ಸಲ್ಲಿ ಟ್ವಿಸ್ಟ್ ಇರಬೇಕು, ಕ್ಲೈಮ್ಯಾಕ್ಸಲ್ಲಿ ಟ್ವಿಸ್ಟ್ ಇರಲಿ ಅಂತ ಅಂದ್ಬಿಟ್ಟು ಎಷ್ಟು ಹೇಳ್ಕೊಡ್ರು. ಅವಾಗ ಅಂದರು ಅವರು, ಆ್ಯಕ್ಟಿಂಗ್ ನಾವು ಅಂತೀವಿ ಇಷ್ಟು ಈಸಿ ಅಂತ, ಎಷ್ಟು ಕಷ್ಟ ಆಗುತ್ತೆ, ಒಂಥರ ಗಾಬರಿ ಆಗುತ್ತೆ ಅನ್ನೋದು ಇವಾಗ ಗೊತ್ತಾಯಿತು ಅಂತ ನಮ್ಮ ತಾಯಿ ಅವಾಗ ಹೇಳಿದ್ರು. ಅದಾದಮೇಲೆ ಎಮೋಷ್ನಲ್ ಡ್ಯಾಮೇಜ್ ಅಂತ ಮಾಡಿದ್ವಿ ಸಂತೋರ್ ಜೊತೆ. ಚೆನ್ನಾಗಿದೆ ಇದೊಂಥರ ಜರ್ನಿ. ನಾಳೆ ಮನೆಗೆ ನೆಂಟ್ರು ಬರ್ತಾ ಇದ್ದಾರೆ, ರೂಮ್ ಕ್ಲೀನ್ ಮಾಡ್ಕೊ. ಮನೆಗೆ ನೆಂಟರು ಬರೋದಕ್ಕೂ ನನ್ನ ರೂಮ್ ಕ್ಲೀನ್ ಮಾಡೋದಕ್ಕೆ ಏನಮ್ಮ ಸಂಬಂಧ? ಮೂಲ ಯಾವ ಊರು ತಂದು? ನಾನು ಬೆಂಗಳೂರಿನಲ್ಲೇ ಹುಟ್ಟು ಬೆಳೆದಿದ್ದು. ನಮ್ಮ ತಂದೆದು ನಾರಾಯಣಪುರ ಕೃಷ್ಣ ಡ್ಯಾಮ್ ಇದ್ದ ನೋಡಿ, ಅದು ನಮ್ಮ ತಂದೆ ಊರೋದು. ಓಹೋ, ನಾರಾಯಣಪುರ. ನಾವು ನಾರಾಯಣಪುರ ಹೌದು, ಸುರ್ಪುರ್ ಹತ್ರ ಲಿಂಗಸೂರು ಅಲ್ಲೆಲ್ಲ ಬರುತ್ತೆ. ಲಿಂಗಸೂರು ಕೆಂಬಾವಿ ಎಲ್ಲ ಬರುತ್ತಲ್ಲ. ಅಲ್ಲಿರೋದು ಆ್ಯಕ್ಚುಲಿ ನಮ್ಮ ತಂದೆ ಇದ್ದಿದ್ದಲ್ಲಿ. ಬಟ್ ನಾನು ಹುಟ್ಟಕ್ಕೆ ಮುಂಚೆನೇ ಇಲ್ಲಿ ಬಂದು ಸೆಟ್ಲ್ ಆಗಿದ್ದು. ಇಲ್ಲಿ ಗೌರ್ಮೆಂಟ್ ಜಾಬ್ ಸಿಕ್ತು ಅವ್ರಿಗೆ ಕನ್ನಡ ಭವನಲ್ಲಿ. ಸೊ ಇಲ್ಲೇ ನಾನು ಹುಟ್ಟಿದ್ದೆಲ್ಲ ಇಲ್ಲೇ. ಬಟ್ ಅದೇ ಹಾಲಿಡೇಸ್ಗೆಲ್ಲ ಹೋಗ್ತಾ ಇದ್ವಲ್ಲ, ಸ್ವಲ್ಪ ಅದು ಭಾಷೆ ಊಟ ಅದೆಲ್ಲ ಟಚ್ ಇದೆ. ಮೂಲ ಊರು ಅಲ್ಲಿ ನಿಮ್ಮ ತಂದೆ? ಹೌದು. ತಾಯಿನೂ ಅದು ಶಾಪುರ್ ಅಂತ ಸ್ವಲ್ಪ ಅಲ್ಲೇ ಯಾದಗಿರಿ ಶಾಪುರ. ಸೊ ನಿಮ್ಮ ತಂದೆ ಉತ್ತರ ಕರ್ನಾಟಕದ ಮೂಲ? ಹೌದೌದು. ಸೊ ಎಷ್ಟು ಮಕ್ಕಳು ನೀವು? ನಾನು ನಮ್ಮ ತಮ್ಮ ಒಬ್ಬ ನವೀನ್ ಅಂತ, ಅವನು. ಇಬ್ಬರು ಮಕ್ಕಳು ನಾವು. BNM ಸ್ಕೂಲ್ ಇದೆ ಅಲ್ಲ, ಬನಶಂಕರಿ ಸೆಕೆಂಡ್ ಸ್ಟೇಜ್, ಅಲ್ಲಿ ನಾನು 10th ಅಲ್ಲಿ ಓದಿದ್ದು. ಸೊ ಆಮೇಲೆ ನಮ್ಮಪ್ಪ ಡಿಪ್ಲೊಮಾ ಮಾಡಿಬಿಡಮ್ಮ ಈಸಿ ಆಗುತ್ತೆ ಜಾಬ್ ಇದು ಅಂದಾಗ SJP ಕಾಲೇಜಲ್ಲಿ ಡಿಪ್ಲೊಮಾ ಮಾಡಿದೆ. ಗೌರ್ಮೆಂಟ್ ಕಾಲೇಜ್. ನನಗೆ ಆ್ಯಕ್ಚುಲಿ 10th ನಾವು ಸ್ಟೇಟ್ ಸಿಲೆಬಸ್ಸು. ನಂಗೆ ಟ್ರಿಗ್ನಾಮೆಟ್ರಿ ಅದು ಇದು ಎಲ್ಲ ಏನು ಅಂತಲೇ ಗೊತ್ತಿರಲಿಲ್ಲ ಆ್ಯಕ್ಚುಲಿ. ನಾನು ಹೆಂಗೆ ಅಂದರೆ ಮೆಹಬೂಬ್ ನಿಸಾ ಅಂತ ನನ್ನ ಫ್ರೆಂಡ್ ಇದ್ಲು. 5th ಸ್ಟ್ಯಾಂಡರ್ಡಲ್ಲಿ ನಾವು ಫ್ರೆಂಡ್ ಆಗಿದ್ದು BNM ಸ್ಕೂಲಲ್ಲಿ. 10th ಯಾವ ಥರ ಜೊತೆಲಿದ್ವಿ ಅಂದರೆ, ನಾನು ಎಲ್ಲೋದ್ರೂ ನಾವಿಬ್ರು ಜೊತೆಲೇ ಇರಬೇಕು ಅನ್ನೋ ಥರ. ಅವ್ರ ತಂದೆ ಅವಳಿಗೆ ಸೈನ್ಸ್ ಹಾಕಿದ್ರು. ನಂಗೆ ಸೈನ್ಸ್ ಆ್ಯಕ್ಚುಲಿ ಇಷ್ಟ ಇರಲಿಲ್ಲ. ಅಯ್ಯೋ ಅಷ್ಟು ಕಷ್ಟ ನನ್ನ ಕೈಲಿ ಆಗಲ್ಲ ಅಂತ. ಅವಳು ಸೈನ್ಸ್ ತೊಗೊಂಡ್ಬಿಟ್ಲು. ಸರಿ ಅದೇ ಕಾಲೇಜಲ್ಲಿ ನಾನು ಕಾಮರ್ಸ್ ಓದ್ತೀನಿ ಅಂತ ನಾನು, ಇಲ್ಲ ಡಿಪ್ಲೊಮಾ ಮಾಡು ಸಿವಿಲ್ ಇಂಜಿನಿಯರಿಂಗು, ನಂಗೆ ಗೊತ್ತಿರೋರು ತುಂಬ ಜನ ಇದ್ದಾರೆ, ಜಾಬ್ ಸಿಗುತ್ತೆ ಅಂತ ನಾವೊಬ್ಬ. ಸೊ ಅಲ್ಲೋಗಿದ್ದಕ್ಕೂ ಫಸ್ಟ್ ಆಫ್ ಆಲ್ ನಂಗೆ ಇಷ್ಟ ಇರಲಿಲ್ಲ. ಅದರಲ್ಲೂ ತುಂಬ ಕಷ್ಟ ಅನ್ನಿಸ್ತಾ ಇತ್ತು ನನಗೆ. ಟ್ರಿಗ್ನಾಮೆಟ್ರಿ ಅದು ಇದು ಏನೂ ಅರ್ಥ ಆಗ್ತಾ ಇರಲಿಲ್ಲ. ಆವಾಗ ನಮ್ಮ ಅಜ್ಜಿ ಹುಷಾರಿರಲಿಲ್ಲ, ಅವ್ರಿಗೆ ಫುಲ್ ಪ್ಯಾರಲೈಸಿಸ್ ಆಗೋಗಿತ್ತು. ಸೊ ಇಲ್ಲಿ ಕರ್ಕೊಂಡು ಬರೋಕ್ಕೂ ಆಗ್ತಾ ಇರಲಿಲ್ಲ. ನಮ್ಮಮ್ಮ ಹೋಗಿ ಅಲ್ಲೊಂದು 6 months ಇದ್ಬಿಟ್ರು. ಸೊ ನನಗೆ ಇಲ್ಲಿ ಮನೇಲೂ ನೋಡ್ಕೋಬೇಕು, ನಾನು ಹೋಗಬೇಕು, ನನಗೆ ಓದಬೇಕು, ನಂಗೆ ತುಂಬ ಕಷ್ಟ ಆಗೋಯ್ತು. ನನಗೆ ಅರ್ಧನೂ ಆಗ್ತಾ ಇರಲಿಲ್ಲ ಏನು ಟ್ರಿಗ್ನಾಮೆಟ್ರಿ, ಸ್ಯಾನ್ ಟೀಟಾ, ಕಾಸ್ ಟೀಟಾ, ನನಗೆ ಏನೂ ಗೊತ್ತಿರಲಿಲ್ಲ. 10th ನಂಗೆ ಗೊತ್ತಿರಲಿಲ್ಲ. ಸೊ ನನಗೆ ಅದು 1 year ಮಾಡಿದೆ. ನಂಗೆ ಆಗಲ್ಲ, ನಾನು ಇದು ಮಾಡಲ್ಲ, ನಾನು ಓದೋದೇ ಇಲ್ಲ ಅನ್ನೋಷ್ಟು ಬೇಜಾರಾಗೋಯ್ತು ನನಗೆ. ಅಲ್ಲೂ ಅಷ್ಟೇ ಏನೋ ಒಂಥರ ಎಷ್ಟು ಓದಿದ್ರೂ ನನ್ನ ತಲೆಗೆ ಹೋಗ್ತಾ ಇರಲಿಲ್ಲ. ಅಲ್ಲಿ ಓದ ತಕ್ಷಣ ಮ್ಯಾಥ್ಸ್ ಸ್ಪೆಷಲಿ, ಬೇರೆ ಎಲ್ಲ ಓದ್ತಾ ಇದ್ದೆ ನಾನು. ಮ್ಯಾಥ್ಸ್ ಒಂದು ಆ ಥರ ಆಗೋಯ್ತಲ್ಲ, ಸರಿ ನನಗೆ ಓದೋದಿಲ್ಲ ಅಂತ ಕೂತೆ. ಆಮೇಲೆ ನಮ್ಮ ತಾಯಿ ಸ್ವಲ್ಪ ನಮ್ಮ ಅಜ್ಜಿ ರಿಕವರಿ ಆದಮೇಲೆ ಬಂದರು.
ಸರಿ ಹೋಗ್ಲಿ ಪಿ ಯು ಸಿನೇ ಮಾಡಿ ಹೋಗ್ಲಿ, ನನ್ನ ಫ್ರೆಂಡ್ಸ್ನೆಲ್ಲ ದೂರ ಮಾಡಿದ್ರಿ, ನಾನು ಒಂದು ಇಯರ್ ಹೋಯ್ತು, ನಾನು ಹೋಗಲ್ಲ ಅಂತ ನಾನು ಇಲ್ಲ ಓದಮ್ಮ ನೀನು ಚೆನ್ನಾಗಿ ಓದ್ತಾ ಇದ್ದೆ, ಹಿಂಗೆಲ್ಲ ಮಾಡಬೇಡ ಅಂದ್ಬಿಟ್ಟು ನಾನು ಆಯಿತು, ನಾನು ಮ್ಯಾಥ್ಸೇ ಇರಬಾರ್ದು ನನಗೆ ಅಂದ್ಬಿಟ್ಟು ಮತ್ತು ನಾನು ಆರ್ಟ್ಸ್ ತೊಗೊಂಡೆ. ಇಲ್ಲಿ ಕನಕ ಕಾಲೇಜ್ ಅಂತಿದೆ ಶ್ರೀನಿವಾಸ ನಗರ, ಅಲ್ಲಿ ನಾನು ಆರ್ಟ್ಸ್, ಅವ್ರು ಸೈನ್ಸಲ್ಲಿ ಒಳ್ಳೆ ಮಾರ್ಕ್ಸ್ ಇದೆಯಲ್ಲ, ಸೈನ್ಸ್ ತಗೋ ಕಾಮರ್ಸ್ ತಗೋ ಪರವಾಗಿಲ್ಲ ಅಂತ ಇವರು ಕೃಷ್ಣಮೂರ್ತಿ ಸರ್ ಅಂತ ಅವ್ರು ಅವಾಗ ಪ್ರಿನ್ಸಿಪಲ್ ಆಗಿದ್ದರು, ಕೃಷ್ಣಮೂರ್ತಿ ದೇಸಾಯಿ ಅಂತ, ಅವರು ಸೈನ್ಸ್ ತಗೋ ಇಲ್ಲಾಂದರೆ ಕಾಮರ್ಸ್ ತಗೋ, ಇದರಲ್ಲಿ ಏನು ಇಲ್ಲ ನಂಗೆ ಮ್ಯಾಥ್ಸೇ ಇರಬಾರ್ದು ಅನ್ನೋ ಅಷ್ಟು ಬೇಜಾರಾಗೋಯಿತು. ಸರಿ ಆರ್ಟ್ಸ್ ತೊಗೊಂಡೆ, ಅಲ್ಲೂ ತುಂಬ ಚೆನ್ನಾಗಿತ್ತು. ನಂಗೆ 2 years ಗೋಲ್ಡನ್ ಲೈಫ್ ಆ್ಯಕ್ಚುಲಿ ನನಗೆ ಪಿ ಯು ಸಿ. ಅಂದರೆ ಅಲ್ಲಿ ಹೊಸ ಕಾಲೇಜು, ಅಲ್ಲಿ ಇದ್ದಿದ್ದೇ ಒಂದು 20-25 ಜನ ಸ್ಟೂಡೆಂಟ್ಸು. ಬಟ್ ನಾನು ಅಲ್ಲಷ್ಟು ಖುಷಿಯಾಗಿದೆ ಅಂದರೆ ಎಲ್ಲ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲೂ ನಾನು ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೆ. ಗೇಮ್ಸು, ಸ್ಪೋರ್ಟ್ಸ್ ಆಗಲಿ, ಹಾಡು, ರಂಗೋಲಿ ಕಾಂಪಿಟೇಷನ್, ಪ್ರತಿಯೊಂದರಲ್ಲೂ. ಒಂದು ಸತಿ ಹೆಂಗೆ ಅಂದರೆ 9 ಪ್ರೈಸ್ ಬಂದಿತ್ತು ನನಗೆ ಒಂದೇ ವರ್ಷದಲ್ಲಿ. ಎಲ್ಲ ಅದು ಇದು 3 ಥರ ಹಾಡಾಡ್ತೀವಲ್ಲ, ಭಕ್ತಿಗೀತೆ, ಭಾವಗೀತೆ ಮತ್ತು ಚಲನಚಿತ್ರಗೀತೆ, ಅದರಲ್ಲೂ ಪ್ರೈಸ್ ಬಂದಿತ್ತು. ಮತ್ತು ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ನು, ಎಲ್ಲದರಲ್ಲೂ ಬಂದು ನಾನು ಸ್ಟೇಜ್ ಮೇಲೆ ಒಂದೊಂದೇ ಹೋಗಿ ಪ್ರೈಸ್ ಇಸ್ಕೊಳ್ತಾ ಇರುವಾಗ ಅಲ್ಲಿ ಒಬ್ಬರು ಚೀಫ್ ಗೆಸ್ಟ್ ಹೇಳ್ತಾಯಿದ್ರು, ಒಂದೇ ಸತಿ ತಗೊಳಮ್ಮ, ಎಷ್ಟು ಸತಿ ಅದು ತಿಳಿತೀಯ ಅಂತ. ಅದಂತೂ ತುಂಬ ಇದಾಯಿತು. ಆಮೇಲೆ ಅಲ್ಲಿ ಮಂಜುನಾಥ್ ಸರ್ ಅಂತಿದ್ರು, ಅವ್ರು ಇವಾಗ ಮಂಗಳೂರಿನಲ್ಲಿ ಲೆಕ್ಚರರ್ ಆಗಿದೆ, ಕನ್ನಡ ಲೆಕ್ಚರರ್ ಅವರು. ಅವ್ರ ವೈಫು ಅನಿತಾ ಮೇಡಮ್ ಅಂತ, ಅವರು ಅಲ್ಲಿ ಟೀಚರ್ ಆಗಿದ್ದರು. ಮೇಡಮು ಅಲ್ಲಿ ಸ್ಕೂಲ್ ಟೀಚರ್ ಆಗಿದ್ದರು, ಇವರು ನಮ್ಮ ಲೆಕ್ಚರರ್. ಅವರೆಲ್ಲ ನಮ್ಗೆ ಎಷ್ಟು ಸಪೋರ್ಟ್ ಮಾಡಿದ್ರು ಅಂದರೆ, ಒಂದು ಹಾಡಿಂದಾಗಲಿ ಹಿಂಗೆ ಚೆನ್ನಾಗಿ ಮಾಡ್ಬೋದು, ನೀವು ಹಾಡಿ ಪ್ರಾಕ್ಟೀಸ್ ಮಾಡಿ, ಹಿಂಗೆ ಒಳ್ಳೆ ಫ್ಯೂಚರ್ ಇದೆ, ಹಂಗೆ ಹೇಗೆ ಅಂತ. ನಾನು ಆ್ಯಕ್ಚುಲಿ ಕಲೆ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಬಂದಿದ್ದೆ ಆವಾಗ. ಓಕೆ, ನಾನು ಏನೋ ಒಂದು ಹಾಡ್ಬೋದು, ಇದರಿಂದನೂ ಒಂಥರ ಒಂದು ಖುಷಿ ಇದೆ, ಲೈಕ್ ಜನ ಗುರುತಿಸ್ತಾರೆ, ಬರೀ ಓದೇ ಅಲ್ಲ ಅಂತ ಫಸ್ಟ್ ಆ್ಯಕ್ಚುಲಿ ನನಗೆ ಅಲ್ಲೇ ಅನಿಸಿದ್ದು. ಸೊ ನಾನು ಓದಿನಲ್ಲಿ ಅಷ್ಟು ಟಾಪಲ್ಲೇ ಅಂದರು, ಇದರಲ್ಲೆಲ್ಲ ರೋಹಿಣಿ ಇದು ಹಾಡು ಚೆನ್ನಾಗಿ ಆಡ್ತಾಳೆ, ಇವಳು ಡ್ಯಾನ್ಸ್ ಚೆನ್ನಾಗಿ ಮಾಡ್ತಾಳೆ, ಹಂಗೆ ಹಿಂಗೆ ಅಂತ ಆವಾಗೇ ಬಂದಿದ್ದು ನಮ್ಗೆ ಒಂಥರ. ಓಕೆ, ನಾವೇನು ಮಾಡ್ಬೋದು ಅನ್ನೋ ಥರ ಆವಾಗ ಸ್ಟಾರ್ಟ್ ಆಯಿತು. ನಂಗೆ ಒಂಥರ ಆಸೆ ಶುರು ಆಯಿತು. ನಮ್ಮ ತಂದೆ ಕೇಳ್ತಿದ್ದೆ, ನಂಗೆ ಎಲ್ಲಾದರೂ ಸೇರಿಸು. ಅವಾಗ ಚಿಕ್ಕವಳಿರುವಾಗ ನಾನು ಕೇಳ್ತಿದ್ದೆ ನಮ್ಮ ತಂದೆಗೆ, ಇಲ್ಲಮ್ಮ ಬೇಡ, ಜಾಬ್ ಮಾಡು, ಆಮೇಲೆ ನೀನು ಇಷ್ಟ ಬಂದಂಗೆ ಮಾಡ್ಕೋ ಅಂತ. ಅವರು ಸೇರಿಸಲಿಲ್ಲ. ಸೊ ಅದಾದಮೇಲೆ ಜಾಬು, ಮ್ಯಾರೇಜು, ಮಕ್ಕಳು ಅಂದ್ಕೊಂಡು ನಾನು ಇದಾಯಿತು. ಸೊ ನಂಗೆ 33 years ಇದ್ದಾಗೇನೋ ಮತ್ತೆ ಜಾಬ್ ಮಾಡಲೇಬೇಕಾದ ಪರಿಸ್ಥಿತಿ ಬಂತು. ಅಲ್ಲ, ಇದಕ್ಕೆ ಮುಂಚೆ ಪಿ ಯು ಆದಮೇಲೆ ಡಿಗ್ರಿ ಮಾಡಿದ್ರಾ? ಡಿಗ್ರಿ ಆಗಲಿಲ್ಲ ನಂದು. ಅದೇ ಹೇಳಿದ್ನಲ್ಲ, ಸ್ವಲ್ಪ ಫೈನಾನ್ಷಿಯಲಿ ಪ್ರಾಬ್ಲಮ್ ಇತ್ತು ನಮ್ಮ ತಂದೆಯವ್ರಿಗೆ. ಬಟ್ ಸರ್ಕಾರಿ ನೌಕರರು ಸಂಬಳ ಬರ್ತದೆ ಇತ್ತು ಅಂದರೆ, ಏನು ಜಮೀನೆಲ್ಲ ತೊಗೊಂಡ್ಬಿಟ್ಟಿದ್ರು ಊರ ಕಡೆ ಜಮೀನು ತೊಗೊಂಡು. ನಾವಪ್ಪ ಸ್ವಲ್ಪ ಫೈನಾನ್ಷಿಯಲ್ ಬ್ಯಾಲೆನ್ಸ್ ಮಾಡಲಿಲ್ಲ ಕರೆಕ್ಟಾಗಿ. ಅಂದರೆ ಹೆಂಗೆ ಅಂದರೆ, ಇವಾಗ ನಾವೇನು ಮಾಡಬೇಕು, ನಮ್ಮ ಸ್ಯಾಲ್ರಿಗೆ ತಕ್ಕಂಗೆ ನಾವು ಮಾಡೋಕ್ಕಾಗತ್ತಾ ಅಂದ್ಕೊಂಡು ಪ್ಲ್ಯಾನ್ ಮಾಡಬೇಕು. ಸೊ ಅವ್ರು ಏನು ಮಾಡಿದ್ರು, ತೊಗೊಂಡ್ಬಿಡೋಣ ಆಮೇಲೆ ನೋಡ್ಕೊಳ್ಳೋಣ ಅಂದ್ಕೊಂಡು ಸ್ವಲ್ಪ ಆ ಕಡೆ ಇದಾಗೋಯ್ತು. ಫೈನಾನ್ಷಿಯಲಿ ತುಂಬ ಪ್ರಾಬ್ಲಮ್ ಆಗೋಯ್ತು. ನಾನು ಆಮೇಲೆ ಏನಕ್ಕೆ ನಾನು ಜಾಬ್ ಮಾಡಬೇಕು ಅಂದ್ಕೊಂಡಿದ್ದು, ಪಿ ಯು ಸಿನಲ್ಲಿ 2 years 2 months ಗ್ಯಾಪ್ ಇರುತ್ತಲ್ವಾ. ಸರಿ, ನನ್ನ ಕಾಲೇಜ್ ಫೀಸ್ ನಾನು ಕಟ್ಕೊಳ್ಳೋಣ, ಏನೋ ಒಂದು ಮಾಡೋಣ, ಹಂಗೆ ಇಂಗ್ಲೀಷ್ ಮಾತಾಡಿದ್ರೇ ದೊಡ್ಡ ವಿಷಯ. ಅವಾಗ ಟೆಲಿಕಾಲಿಂಗ್ ಅದೆಲ್ಲ ಇತ್ತಲ್ವ. ಸೊ ಇಂಗ್ಲೀಷ್ ಮಾತಾಡಿದ್ರೆ ಸಾಕು ಸ್ವಲ್ಪ ಅಂದ್ಬಿಟ್ಟು ನಾನು ಸುಮ್ಮನೆ ಹಂಗೆ ಹೋಗಿ ಸೇರಿಕೊಂಡೆ. ಅಲ್ಲಿ ನೋಡಿದ್ರೆ ಟೆಲಿಕಾಲಿಂಗು ಮತ್ತು ಕಿವರಾಜ್ ಮೋಟರ್ಸ್ ಅಂತ ಇದಿದೆ ಕಸ್ತೂರ್ಬಾ ರೋಡಲ್ಲಿ. ನಮ್ಮ ತಮ್ಮ ಗಾಡಿ ತೊಗೊಂಡ ಆ್ಯಕ್ಚುಲಿ. ಆವಾಗ ಇವರು ಬರ್ತಾರಲ್ಲ ವೆರಿಫಿಕೇಷನ್ಗೆ, ರಾಘವೇಂದ್ರ ರೆಡ್ಡಿ ಅಂತ ಬಂದರು ನಮ್ಮ ಮನೆಗೆ, ಅದೇ ಪೇಪರ್ ವರ್ಕ್ಸು ಅದೆಲ್ಲ. ಆವಾಗ ನನ್ನ ಮಾತಾಡಿಸಿದೆ. ಅವ್ರು ನಾನು ನೋಡಿದ್ರು, ಏನು ಓದ್ತಾ ಇದ್ದೀರಾ ಅದು ಇದು ಅಂದಾಗ, ನಾನು ಜಾಬಿಂಗ್ ಟ್ರೈ ಮಾಡಬೇಕು ಅಂತ ಇದ್ದೀನಿ. ಇನ್ನು ಡಿಗ್ರಿ ಅಂದರೆ ನನಗೆ ಎಷ್ಟು ಫೈನಾನ್ಷಿಯಲ್ ಪ್ರಾಬ್ಲಮ್ ಇತ್ತು, ನನಗೆ ಅವಾಗೇ ಅನ್ನಿಸ್ಬಿಡ್ತು ಮನೇಲಿ ಏನಾದ್ರು ಸಪೋರ್ಟ್ ಮಾಡ್ಬೇಕು ನಾನು ಅಂದ್ಕೊಂಡು. ಸರಿ, ನಾನು ಪಾರ್ಟ್ ಟೈಮು ಆಮೇಲೆ ಬೇಕಾದ್ರೆ ಓದ್ಕೊಳ್ಳೋಣ, ಈವ್ನಿಂಗ್ ಕಾಲೇಜ್ ಇದು ಅಂದ್ಕೊಂಡು ಕೇಳಿದ್ದಕ್ಕೆ, ಬನ್ನಿ ಇಲ್ಲಿ ಟ್ರೈ ಮಾಡಿ ಅಂದಾಗ ಕಿವರಾಜ್ ಮೋಟರ್ಸಲ್ಲಿ ಜಾಬ್ ಸಿಕ್ತು. ಸೊ ಅಲ್ಲಿ ಅದೇ ಹಂಗೆ ಫ್ರೆಂಡ್ ಸರ್ಕಲ್ ಇದು ಅಂದ್ಕೊಂಡು ಮತ್ತೆ 2-3 ಕಡೆ ಜಾಬ್ ಮಾಡಿದೆ. ರಿಸೆಪ್ಷನಿಸ್ಟ್ ಆಗಿ ಮಾಡಿದೆ, ಮತ್ತು ಏನದು ಸೇಲ್ಸ್ ಪರ್ಸನ್ ಆಗಿ ವೇವ್ ಅಂತ ಅವಾಗ ಒಂದು ವೆಹಿಕಲ್ ಬಂದಿತ್ತು ಲೇಡೀಸ್ಗೆ ಅಂತ, ಅದಕ್ಕೆ ರೆಪ್ರೆಸೆಂಟೇಟಿವ್ ಥರ ನಾನು ಮಾಡಿದೆ. ಮತ್ತು ಟೆಲಿಮಾರ್ಕೆಟಿಂಗು, ಅಶೋಕ ಗ್ರ್ಯಾಂಡ್ ಅಂತ ಒಂದು ಮೆಂಬರ್ಶಿಪ್ ಕಾರ್ಡ್ ಬರ್ತಾ ಇರುತ್ತೆ, ಅದಕ್ಕೆ ಟೆಲಿಮಾರ್ಕೆಟಿಂಗ್ ಸೇರಿಕೊಂಡೆ. ಮತ್ತು HSBC, ಆಮೇಲೆ ಸಿಟಿ ಬ್ಯಾಂಕು,
ಆ ಥರ ಟೆಲಿಕಾಲಿಂಗ್ ಎಲ್ಲ ಮಾಡ್ತಾಯಿದ್ದೆ. ಬಟ್ ನಾನು ತುಂಬ ಸೋಂಬೇರಿ ಆ್ಯಕ್ಚುಲಿ. ಎಲ್ಲರೂ ದಿನ ಇಡೀ ಕಾಲ್ ಮಾಡೋರು, ನಾನು ದಿನ ಇಡೀ ಹೊಟ್ಟೆ ಹೊಡ್ಕೊಂಡು ಕೂತ್ಕೊತಾ ಇದ್ದೆ. ಏನು ನನ್ನ ಲಕ್ಕೋ ಇಲ್ಲ ಏನೋ ಗೊತ್ತಿಲ್ಲ, ದಿನಕ್ಕೆ ಒಂದು ಹೆಂಗೋ ಒಂದು ಕಾಲಿಂಗ್ ಸಕ್ಸಸ್ ಆಗ್ತಾಯಿತ್ತು. ಓಕೆ ನಾನು ತೊಗೊಳ್ತೀನಿ ಮೇಡಮ್ ಲೋನ್ ಅಂದ್ಕೊಂಡು ಹಂಗೆ ಅಂದ್ಕೊಂಡು ನಾನು ಹೋಗ್ತಾ ಇದ್ದಿದ್ದು ಲೇಟು. ಒಂಥರ ನನ್ನ ಕರೆಕ್ಟಾಗಿ ನಾನು ಮಾಡ್ತಾನೆ ಇಲ್ಲ, ನೋಡೋರು ಕಣ್ಗೆ ಇವಳೇನು ಜಾಲಿಯಾಗಿ ಓಡಾಡ್ಕೊಂಡಿದ್ದಾಳೆ ಅಂತ. ಬಟ್ ಹೆಂಗೋ ನನ್ನ ಟಾರ್ಗೆಟ್ ರೀಚ್ ಮಾಡಿ ಇನ್ಸೆಂಟಿವ್ಸ್ ಅದೆಲ್ಲ ತೊಗೊಳ್ತಾ ಇದ್ದೆ. ಅದೇ ಅಂತ ಇದ್ರು ಇವಳು ಒಂಥರ ಏನದು ಕುಳಿ ಫಿಗರ್ ಅಂತ ರೇಗಿಸ್ತಾ ಇದ್ದಿದ್ದು ನನಗೆ. ಚೆನ್ನಾಗಿತ್ತು ಅದೊಂಥರ. ಸ್ಕೂಲ್ ಲೈಫು ತುಂಬ ಚೆನ್ನಾಗಿತ್ತು. ಅದೇ 1 ಇಯರ್ ಮಾತ್ರ ನಾನು ಕಾಲೇಜಲ್ಲಿ ತುಂಬ ನನಗೆ ಆಗಲ್ಲ ಅನಿಸ್ತು. ಬಟ್ ಆ ಡಿಪ್ಲೊಮಾಗೆ ಹೋಗಿ ನಂಗೊಂದು ಯೂಸ್ ಆಗಿದ್ದು ಅಂದರೆ ನಂಗೆ ಒಬ್ಳು ಫ್ರೆಂಡ್ ಸಿಕ್ಕಲು, ನಂದಿನಿ ಅಂತ. 2000 ಅಲ್ಲಿ ಹೋಗಿದ್ದು. ಅವತ್ತಿಂದ ಇವತ್ತವರೆಗೂ ನಾವು ಅಷ್ಟೇ ಕ್ಲೋಸ್ ಫ್ರೆಂಡ್ಸು. ನಾನು ಅಲ್ಲಿ ಹೋಗಿದ್ದು ವೇಸ್ಟ್ ಆಯ್ತಲ್ಲ ಅಂತನಕ್ಕಿಂತ ನಂಗೆ ಅಲ್ಲಿ ಒಬ್ಳು ಬೆಸ್ಟ್ ಫ್ರೆಂಡ್ ಸಿಕ್ಕಲು, ನಂದಿನಿ ಅಂತ. ಅದನ್ನು ಖುಷಿ ಪಡ್ತೀನಿ. ಇನ್ಕಂಪ್ಲೀಟ್ ಆಗೋಯ್ತು. ಹಾಂ, ಇನ್ಕಂಪ್ಲೀಟ್ ಏನು ನಾನು ಹೋಗಲೇ ಇಲ್ಲ ಆ್ಯಕ್ಚುಲಿ. ಅದಾದಮೇಲೆ ಏನು ಹೆಂಗೆ ಅಂದರೆ ಜಾಬ್ ಸೇರ್ಕೊಂಡ್ಮೇಲೆ ಬೆಳಗ್ಗೆ ಹೋಗೋ ನಾವು ಬರ್ತಾ ಇದ್ದಿದ್ದೆ 7:30 8 ಮತ್ತು ಬಸ್ ಹಿಡಿದು ಮನೆಗೆ ಬಂದು ಫುಲ್ ಟೈರ್ಡ್ ಆಗಿಬಿಡ್ತಾ ಇದ್ವಿ. ಈಗ ಹೋಗೋಣ, ಈಗ ಟ್ರೈ ಮಾಡೋಣ ಅಂದ್ಕೊಂಡು ನಂಗೆ ಜಾಬು ಮತ್ತು ಇನ್ಸೆಂಟಿವ್ಸ್ ಎಲ್ಲ ಆಗಿನ ಕಾಲಕ್ಕೆ ನಂಗೆ 15,000-20,000 ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗೋಯ್ತು 25 ವರ್ಷದಿಂದ. ಲೈಕ್ ಹೆಂಗೆ ಅಂದರೆ ಅವ್ನಿಗೆ ಸ್ಯಾಲ್ರಿ 6-7,000. ನಾನು ಇನ್ಸೆಂಟಿವ್ ತುಂಬ ಮಾಡ್ತಾಯಿದ್ದೆ. ಲೈಕ್ ಅದು ಸ್ಲ್ಯಾಬ್ಸ್ ಇರುತ್ತಲ್ಲ, 3 ಆದಮೇಲೆ ಅದಕ್ಕೆ ಡಬಲ್ಲು ಆ ಥರ ಸ್ಲ್ಯಾಬ್ಸ್ ಎಲ್ಲ ಇದು ಮಾಡ್ತಾಯಿದ್ದೆ. ಅಂದರೆ ನಾನೇ ಫೋನ್ ಮಾಡಿ ಕಷ್ಟಪಟ್ಟು ಏನು ಮಾಡ್ತಾ ಇರಲಿಲ್ಲ. ಅಂದರೆ ಫ್ರೆಂಡ್ ಸರ್ಕಲ್ ಮಾಡ್ಕೊಂಡ್ಬಿಡ್ತಾಯಿದ್ದೆ. ನಾನು ಬೇರೆ ಕಂಪ್ನೀಲಿ ಕೆಲಸ ಮಾಡೋರ ಜೊತೆ ಫ್ರೆಂಡ್, ನಾನು ಅವ್ರಿಗೆ ಪೇಪರ್ಸ್ ಕೊಡ್ತಾಯಿದ್ದೆ, ಅವ್ರು ನಂಗೆ ಪೇಪರ್ಸ್ ಕೊಡ್ತಾಯಿದ್ರು. ಅಂದರೆ ಹೆಂಗೆ ಅಂದರೆ ಒಬ್ಬೊಬ್ರೇನೋ ನಾನು ಹಿಂಗೇ ಮಾಡಬೇಕು ಅಂತ ಮಾಡ್ತಾರೆ, ಅದು ಆ ಥರ ಆಗೋದಿಲ್ಲ. ಫ್ರೆಂಡ್ಸ್ ತುಂಬ ಮುಖ್ಯ. ಯಾವುದೇ ಡಿಪಾರ್ಟ್ಮೆಂಟ್ ಆಗಲಿ, ಆ್ಯಕ್ಟಿಂಗ್ ಫೀಲ್ಡ್ ಆಗಲಿ, ಯಾರೇ ಆಗಲಿ, ನಾವು ಒಬ್ಬರೇ ಬೆಳಿತೀವಿ, ಏನೇ ಹಾರ್ಡ್ ವರ್ಕ್ ಮಾಡಿದ್ರು ಅದು ಆಗೋದಿಲ್ಲ. ಫ್ರೆಂಡ್ ಸರ್ಕಲ್ ಇರಬೇಕು, ಒಂದು ಸಪೋರ್ಟ್ ಇರಲೇಬೇಕು. ಸೊ ನಾನು ಅವ್ರಿಗೆ ಹೆಲ್ಪ್ ಮಾಡ್ತಾಯಿದ್ದೆ, ಅವ್ರು ನಂಗೆ ಹೆಲ್ಪ್ ಮಾಡ್ತಾಯಿದ್ರು. ಈಗ ಒಬ್ರು ಲೋನ್ ಬೇಕು, ಸೊ ಇವ್ರಿಗೆ ಬೇಕು, ನಮ್ಮ ಬ್ಯಾಂಕಲ್ಲಿ ಆಗ್ತಿಲ್ಲ, ನೀವು ನೋಡಿ, ನಿಮ್ಮ ಬ್ಯಾಂಕಲ್ಲಿ ಆಗ್ತಾಯಿಲ್ಲ, ನಾವು ನೋಡಿ ಅಂದ್ಕೊಂಡು ಆ ಥರ ನಾನು ಮಾಡ್ತಾಯಿದ್ದೆ. ತುಂಬ ಕೆಲಸ ಕಮ್ಮಿ, ಬಟ್ ರಿಸಲ್ಟ್ ಚೆನ್ನಾಗಿರ್ತಾ ಇತ್ತು. ಬಿಕಾಸ್ ಈ ಥರದೊಂದು ಇದೇ ಒಂದು ಗಿವ್ ಆ್ಯಂಡ್ ಟೇಕ್. ಅಂದರೆ ಅದು ಸೆಲ್ಫಿಶ್ನೆಸ್ ಅನ್ನೋದಲ್ಲ ಅಲ್ಲ. ಸೊ ಅವ್ರಿಗೂ ಇವಾಗ ಒಬ್ಬೊಬ್ಬರಿಗೆ 60,000 ಬೇಕು ಅಂದ್ಕೊಳ್ಳಿ. ಆಗಿನ ಕಾಲಕ್ಕೆ 60,000 ಅಂದರೆ ದೊಡ್ಡ ಅಮೌಂಟ್. ಇಲ್ಲಿ ಬರೀ ನಾವು 30 ಕೊಡ್ತೀವಿ ಅಂತಿದ್ರು. ಪಾಪ ಅವ್ರಿಗೆ ಬೇಕಿರುತ್ತೆ. ಸೊ ಅವ್ರಿಗೆ ಆ ಥರನೂ ಸಪೋರ್ಟ್ ಮಾಡ್ತಿದ್ವಿ. ಒಂಥರ ಚೆನ್ನಾಗಿ ಆ ಥರ ಮಾಡ್ತಾಯಿದ್ದೆ ನಾನು. ನನ್ನ ಫ್ರೆಂಡ್ಸೇ ಏನು ಅಂದರೆ, ಇವಳು ಬರೋದು ಲೇಟು, ಬೇಗ ಹೋಗ್ತಾಳೆ, ಎಷ್ಟೋ ದಿವಸ ರಜೆ ಹಾಕಿದ್ರು, ಇವಳಿಗೆ ಮಾತ್ರ ಫುಲ್ ಸ್ಯಾಲ್ರಿ, ನಮ್ಗೆ ಮಾತ್ರ ನಾವು ಕರೆಕ್ಟಾಗಿ ಬರ್ತೀವಿ, ನಮಗೆ ಅರ್ಧ ಸ್ಯಾಲ್ರಿ ಕೊಟ್ಟಿದ್ದಾರೆ. 3 months ಆದಮೇಲೂ ಪ್ರೋಗ್ರೆಸ್ ಇಲ್ಲ ಅಂದರೆ ಹಂಗೆ ಮಾಡಿದಾಗ ಅವ್ರು ಅಂದ್ಕೊಂಡು ಇವಳು ಏನು ಮಾಡ್ತಾ ಇದ್ದಾಳೆ. ನನ್ನ ಫ್ರೆಂಡ್ಸೇ ಒಂದೊಂದ್ಸತಿ ನಾನು ದುಶ್ಮನಾಗಿರೋದು ಉಂಟು. ಏನು ಇವಳು ಏನೋ ಮಾಡ್ತಾಳೆ, ಇವನೇನು ಅಲ್ಲಿ ಕೆಲಸ ಮಾಡೋದು ಬಿಟ್ಟು ಇನ್ನೆಲ್ಲ ಮಾಡ್ತಾರೆ ಜನ. ಒಂದೊಂದ್ಸತಿ ನಮ್ಮ ಜೊತೆಲಿರೋರೇ ನಮ್ಗೆ ಇದು ಮಾಡಿಬಿಡ್ತಾರೆ. ಸೊ ಆ ಥರ ಹಾರ್ಟ್ ಬ್ರೇಕ್ಸು ಅದು ಇದು ಫ್ರೆಂಡ್ಸು ಅದು ಇದು ಅಂದ್ಕೊಂಡಾಗಿ ಮತ್ತೆ ಜಾಬ್ ಚೇಂಜ್ ಮಾಡಿ ಅಷ್ಟರಲ್ಲಿ ಕಾಲೇಜ್ಗೆ ಹೋಗೋಲ್ಲ. ಏನು ಬರ್ತಾ ಇದ್ದಿದೆ 8-9 ಗಂಟೆ ಆಗೋದು, ಸುಸ್ತಾಗ್ಬಿಡೋದು. ನೀ ಯಾವಾಗ ಓದೋದು ಬಿಡು, ಇದರಲ್ಲೇ ಚೆನ್ನಾಗಿದೆ. ಆ್ಯಕ್ಚುಲಿ ನನ್ನ ಜೊತೆ ಮಾಡಿದವಳು ಇವಾಗ ಆ್ಯಪಲಲ್ಲಿ ಅವಳು ಓದಿದ್ದೆ 2nd PUC, ಆ್ಯಪಲಲ್ಲಿ ಇವಾಗ HR ಅವಳು. ಅಂದರೆ ಏನು ಅವಾಗ ಹೆಂಗಿತ್ತು ಅಂದರೆ PUC ಅದು ಇವಾಗ ಜಾಬಲ್ಲೇ ನೀನು 7-8 ವರ್ಷ ಮಾಡಿದ್ರೆ ನಿಂಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತಲ್ಲ. ಈಗ ಕ್ವಾಲಿಫಿಕೇಶನ್ ಅವಾಗ ಹೆಂಗೆ ಅಂದರೆ ಲೈಕ್ 25 years ಬ್ಯಾಕ್ ಡಿಗ್ರಿ ಇಂಪಾರ್ಟೆಂಟ್ ಇತ್ತು, ಇಲ್ಲ ಅಂತಲ್ಲ. ಬಟ್ ಜಾಬ್ನಲ್ಲೇ ನೀನು ಕರೆಕ್ಟಾಗಿ ಅದೇ ಫೀಲ್ಡಲ್ಲೇ ಮಾಡ್ಕೊಂಡು ನೀನು ಎಕ್ಸ್ಪೀರಿಯನ್ಸ್ ಜಾಸ್ತಿ ಆದಾಗೂ ಅವಳು ನೋಡಿ ಪಾಪ 2nd PUCನೇ ಓದಿರೋದು. ಬಟ್ ನೋಡಿ ಇವಾಗ ಅವಳು HR. ನಂಗೆ ಒಂದೊಂದ್ಸತಿ ಅನಿಸುತ್ತೆ ನಮ್ಮ ಫ್ರೆಂಡ್ಸ್ ಎಲ್ಲ ಒಳ್ಳೆ ಪೊಸಿಷನಲ್ಲಿದ್ದಾರೆ. ಒಬ್ಬೊಬ್ಬರು ತುಂಬ ಚೆನ್ನಾಗಿ ಓದಿ ಒಳ್ಳೆ ಪೊಸಿಷನಲ್ಲಿದ್ದಾರೆ, ಮತ್ತು ಅವ್ರ ಮ್ಯಾರೇಜ್ ಆಗಿ ಒಳ್ಳೊಳ್ಳೆ ಕಡೆ ಎಲ್ಲ ಲೈಫಲ್ಲಿ ಫುಲ್ ಸೆಟ್ಲ್ ಆಗಿದ್ದಾರೆ. ಬಟ್ ಒಂದೊಂದ್ಸತಿ ಅನಿಸುತ್ತೆ ನಮ್ಮ ಟೀಚರ್ಸ್ ಎಲ್ಲ ಹೇಳ್ತಾಯಿದ್ರು ಇವಳು ತುಂಬ ಸ್ಮಾರ್ಟ್ ಆಗ್ತಾಳೆ, ತುಂಬ ಚುರುಕುಗಳು, ಹಾಗೆ ಹೇಗೆ ಅಂತ. ಒಂದೊಂದ್ಸತಿ ನಾನು ಅವ್ರು ನೋಡಿದಾಗ ನಾನೇನು ಆಗಿಲ್ವಲ್ಲ, ನಾನೇನು ಮಾಡೋಕ್ಕೆ ಆಗಲಿಲ್ವಲ್ಲ. ಮ್ಯಾರೇಜ್ ಆದಮೇಲೆ ಎಲ್ಲೂ ಹೋಗಲಿಲ್ಲ ನಾನು. PU ಬಿಟ್ಟರೆ ಜಾಬ್ ಕಂಟಿನ್ಯೂ ಮಾಡಿದ್ರೆ ಮದುವೆ ಯಾವಾಗಾದ್ರೆ? ಮದುವೆ ಆ್ಯಕ್ಚುಲಿ ಸಿಟಿ ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇರುವಾಗ ರಮೇಶ್ ಪಾಳ್ಯಂ ಅಂತ ಅವರು ಅವ್ನು ಇಷ್ಟಪಟ್ಟು ಮನೇಲಿ ಬಂದು ಕೇಳಿದ್ರು, ಈ ಥರ ಹಿಂಗೆ ಮದುವೆ ಆಗಬೇಕು ಅಂತಿದ್ದೀವಿ, ನಮ್ಮ ಮನೇಲಿ ನೋಡ್ತಾ ಇದ್ದಾರೆ, ನಮಗೆ ಹುಡುಗಿ ಇಷ್ಟ ಆಗಿದ್ದಾರೆ, ನೋಡಿ ನೀವು ಒಪ್ಕೊಳ್ಳೋದಾದರೆ ಮಾಡ್ತೀವಿ ಅಂತ. ಸರಿ ಆಯಿತು ಅಂತ ನಮ್ಮ ತಂದೆ ಎಲ್ಲ ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆ್ಯಕ್ಚುಲಿ. ನೀವು ಸಿಟಿ ಬ್ಯಾಂಕ್ ಎಂಪ್ಲಾಯೀಸ್ ಇಬ್ಬರು? ಸಿಟಿ ಬ್ಯಾಂಕ್ ಅಂದರೆ ಇದು ಏನಂತಾರೆ, ಟೆಲಿಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಅದು. ಸೊ ಆ ಥರ ಮದುವೆ ಆಯ್ತು ನಮ್ಮದು. ಯಾವ ವರ್ಷ? 2009 ಸಾರಿ 7
2009 ನನ್ನ ಮಗಳು ಹುಟ್ಟಿದ್ದು. ಓಕೆ. ಸೊ ಅವರು ಕೋಲಾರಲ್ಲಿ ಇದ್ದಿದ್ದು. ಅಲ್ಲಿ ಅದಕ್ಕೆ ಕೋಲಾರ ಜಾಬ್ ಎಲ್ಲ ಆ್ಯಕ್ಚುಲಿ ಅವರು ಮದುವೆ ಆದಮೇಲೆ ಜಾಬ್ ಮಾಡಿ ಇವಾಗ ಹೆಂಗಿದ್ದೀರಾ ಹಂಗೆ ಇರಿ ಅಂತ ಇದ್ರು. ಬಟ್ ಆಫ್ಟರ್ ಮ್ಯಾರೇಜ್ ಅಲ್ಲಿ ನಡೆದಿದೆ ಬೇರೆ. ಈ ಜಾಬ್ ಮಾಡೋಂಗಿಲ್ಲ, ಎಲ್ಲೂ ಹೋಗಂಗಿಲ್ಲ, ಎಲ್ಲೂ ಬರೋಂಗಿಲ್ಲ, ಯಾರ ಜೊತೆ ಮಾತಾಡೋಂಗಿಲ್ಲ, ಹಾಗೆ ಹಿಂಗೆ. ಹಸ್ಬೆಂಡೇ, ಬೇರೆ ಯಾರ್ದು ಏನಿಲ್ಲ, ಎಲ್ಲರೂ ಚೆನ್ನಾಗಿ ನೋಡ್ಕೊಂಡ್ರು ನನಗೆ ಫ್ಯಾಮಿಲಿಲಿ. ದೊಡ್ಡ ಫ್ಯಾಮಿಲಿ. ಆ್ಯಕ್ಚುಲಿ ನನಗೆ ಅಡುಗೆಗೆ ಎಷ್ಟು ಉಪ್ಪು ಹಾಕ್ಬೇಕು ಅಂತ ಗೊತ್ತಿರಲಿಲ್ಲ. ನಾ ಮಾಡ್ತಾನೆ ಇರಲಿಲ್ಲ ಅಡುಗೆ. ಕೋಲಾರ ಶಿಫ್ಟ್ ಆಗ್ಬಿಟ್ರ ನೀವು? ಆ್ಯಕ್ಚುಲಿ ಅವ್ರು ಏನು ಹೇಳಿದ್ದು, 1 ತಿಂಗಳು ಹಂಗೆ ಕೋಲಾರಲ್ಲಿ ಇರೋಣ, ಆಮೇಲೆ ಇಲ್ಲೇ ಬಂದು ಜಾಬು ಗೀಬು ಮಾಡೋಣ ಅದು ಇದು ಅಂದ್ಕೊಂಡು ಮದುವೆ ಆಗಿ ಹಂಗೆ ಹೋಗಿದ್ದು. ಅಲ್ಲಿ ನೋಡಿದ್ರೆ ಎಂಟೈರ್ಲಿ ಡಿಫ್ರೆಂಟು. ಅವ್ರ ಕೆಲಸನೇ ಬಿಟ್ಬಿಟ್ಟಿದ್ದಾರೆ, ನಂಗೆ ಗೊತ್ತೇ ಇಲ್ಲ. ಎಸ್ ಬ್ಯಾಂಕಲ್ಲಿ ಸಿಟಿಯಿಂದ ಹಂಗೆ ಜಾಬ್ ಚೇಂಜ್ ಆಗಿ ಎಸ್ ಬ್ಯಾಂಕ್ ಇದೆ ನೋಡಿ, ಕಸ್ತೂರ್ಬಾ ರೋಡ್, ಅಲ್ಲಿ ಮ್ಯಾನೇಜರ್ ಆಗೇ ಸಿಕ್ತು. ಸೊ ಹಂಗೆ ನಮ್ಮ ಮನೇಲೂ ಅದಕ್ಕೆ ಅಲ್ವಾ ಒಪ್ಕೊಂಡಿರ್ತಾರೆ, ಒಳ್ಳೆ ಕಡೆ ಒಳ್ಳೆ ಜಾಬು ಎಲ್ಲ ಚೆನ್ನಾಗಿದೆ ಅಂತ. ಸೊ ಅವ್ರು ಜಾಬೇ ಬಿಟ್ಬಿಟ್ಟು ಇಲ್ಲ ನಾನು ಕೋಲಾರಲ್ಲೇ ಇರ್ತೀನಿ, ಅಲ್ಲ ಬೆಂಗ್ಳೂರಿಗೆ ಹೋಗಿ ಅಲ್ಲಿರೋಣ ಅಂತಂದ್ವಲ್ಲ, ಇದ್ಯಾಕೆ ಹಿಂಗೆ ಅಂತಂದಾಗ ಇಲ್ಲ ಅಲ್ಲೋಗಿ ಏನು ಮಾಡೋದು, ಇಲ್ಲೇ ಇರೋಣ. ಒಂದೇ ಸತಿ ಇವಾಗ ನೀವು ಮ್ಯಾರೇಜ್ ಆಗಿಬಿಟ್ಟು ಇಬ್ಬರು ಜಾಬ್ ಮಾಡೋಣ, ಹಂಗಿರೋಣ ಹಿಂಗಿರೋಣ ಅನ್ನೋ ಒಂದು ಡ್ರೀಮ್ಸ್ ಇರುತ್ತೆ ಯಾರಿಗೇ ಆಗಲಿ. ಅದು ಮದುವೆ ಆಗ್ತಿದ್ದಂಗೆ ಎಂಟೈರ್ಲಿ ಡಿಫ್ರೆಂಟು. 12 ಜನ ಇರೋ ಮನೆ, ಅಲ್ಲಿ ನೀನು ಅಡುಗೆ ಮಾಡ್ಕೊಂಡಿರ್ಬೇಕು, ಹೊರಗೆಲ್ಲೂ ಹೋಗ್ಬಾರ್ದು, ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು, ಫುಲ್ಲು ಒಂಥರ ಏನು ಟಿಪಿಕಲ್ ತೆಲುಗು ಮೂವೀಸ್ ಬರುತ್ತಲ್ಲ ಆ ಥರ ಸ್ಟಾರ್ಟ್ ಆಯಿತು. ಬಟ್ ಎಲ್ಲರೂ ಚೆನ್ನಾಗಿ ನೋಡಿಕೊಂಡ್ರು. ನಮ್ಮ ಹಸ್ಬೆಂಡ್ ಒಂದು ಸ್ವಲ್ಪ ನಾನು ನೋಡಿದ ಮನುಷ್ಯನೇ ಬೇರೆ, ಮದುವೆ ಮುಂಚೆ, ಮದುವೆ ಆದಮೇಲೆ ಇದ್ದಿದ್ದ ಮನುಷ್ಯನೇ ಬೇರೆ ಅನಿಸ್ಬಿಡ್ತು. ತುಂಬ ಒಂಥರ ಇವರೇನ ಅನ್ನೋಷ್ಟು ನನಗೆ ಆ ಶೋಕಲ್ಲೇ ಒಂದು 6 ತಿಂಗಳು ಕಳೆದೋಯ್ತಿದ್ದು. ತುಂಬ ಅಂದರೆ ಹೆಂಗೆ ಅಂದರೆ ಮನೇಲಿ ಇದೆಯಾ ಇರು ಅನ್ನೋ ಥರ. ನೀನು ಅಡುಗೆ ಮಾಡೋದು ಕಲಿ, ಅವ್ರಿಗೆ ಬರ್ಡನ್ ಹಾಕ್ಬೇಡ, ಅವ್ರು ಹೇಳಿದೆಲ್ಲ ಮಾಡು, ಇದು ಮಾಡು ಅದು ಮಾಡು ಅಂದ್ಕೊಂಡು. ಸರಿ ಜಾಬ್ಗೆ ಹೋಗ್ತೀರಾ, ಇವಾಗ ಕೆಲಸದಿಂದ ತೆಗ್ದಾಕ್ಬಿಡ್ತಾರ ಹಂಗೆ ಹಿಂಗೆ ಅಂತಂದಾಗ ಇಲ್ಲ, ನಾನು ಜಾಬೇ ಬಿಟ್ಟಾಯಿತು, ನಾನು ಕೋಲಾರಲ್ಲೇ ಹುಡ್ಕೊತೀನಿ, ಇಲ್ಲ ನಾನು ಫಾರ್ಮಿಂಗ್ ಮಾಡ್ತೀನಿ. ಆಮೇಲೆ ತುಂಬ ನನಗೆ ಎಂಟೈರ್ಲಿ ಡಿಫ್ರೆಂಟ್ ಪರ್ಸನ್. ನನಗೆ ಹೆಂಗೆ ಅನಿಸುತ್ತೆ ಅಂದರೆ ಮೂವಿನಲ್ಲಿ ನಡೆಯುತ್ತಲ್ಲ, ಅದು ನನ್ನ ಲೈಫಲ್ಲೇ ನಡೆದೋಯ್ತಾ ಅನ್ನೋ ಥರ ಆಗೋಯ್ತು. ಏನಿದು ಈ ಥರ ಮಾಡ್ತಾ ಇದ್ದಾರಲ್ಲ ಅಂತ. ನಿಜವಾಗ್ಲೂ ಯಾವ ಥರ ಅಂದರೆ ಅವ್ರು ಆಡಿದ್ದೇ ಇದು ಮಾಡಿದೆ. ನಾವೇ ಒಂದು ಮಿಡಲ್ ಕ್ಲಾಸ್ ಆಗಿ ಏನೋ ಇರೋದ್ರಲ್ಲಿ ಅದು ಇದು ಅಂದ್ಕೊಂಡು ಜ್ಯುವೆಲ್ರಿ ಅದು ಇದು ಏನೋ ಮಾಡಿ ಆ ಜ್ಯುವೆಲ್ರಿ ಕೂಡ ಮದುವೆ ಆಗಿ ಒಂದು 15 ದಿವಸಕ್ಕೆ ತೊಗೊಂಡೋಗಿ ಇಲ್ಲ ನಾನು 1 ತಿಂಗಳಲ್ಲಿ ಬಿಡಿಸ್ಕೊಟ್ಬಿಡ್ತೀನಿ, ಇದು ನೀನು ಮಾಡಿ ನಾನೇನೋ ಮಾಡ್ತೀನಿ, ನಾನು 4 ಹಸು ತೊಗೊಳ್ತೀನಿ, ಅದು ತೊಗೊಳ್ತೀನಿ, ಇದು ತೊಗೊಳ್ತೀನಿ ಅಂತ ಎಲ್ಲ ಹಾಳು ಮಾಡಿಬಿಟ್ರು. ಜ್ಯುವೆಲ್ರಿ ನಾನು ಆ್ಯಕ್ಚುಲಿ ಒಂದು ಫಂಕ್ಷನ್ ಅಟೆಂಡ್ ಮಾಡಿಲ್ಲ. ಒಂಥರ ಹೆಂಗೆ ಅಂದರೆ ಈಗ ನನ್ನ ಮೇಲೆ ನಂಬಿಕೆ ಇಲ್ವಾ, ನಾನು ಮಾಡ್ತೀನಿ ಅನ್ನೋದು ಗೊತ್ತಿಲ್ವಾ, ಅಷ್ಟು ಪ್ರೀತಿ ಇಲ್ವಾ, ಹಂಗೆ ಹಿಂಗೆ ಅಂದ್ಕೊಂಡು. ನಾನು ನಿಜವಾಗ್ಲೂ ಮದುವೆ ಆದಮೇಲೂ ಗಂಡ ಹೆಂಡತಿ ಒಂದು ಊಟಕ್ಕೆ ಅಂತ ಹೋಗ್ತಾರೆ, ಅದು ಕೂಡ ನಾನು ಹೋಗಿಲ್ಲ. ಯಾಕಂದರೆ ಇಲ್ಲಿ ನಮ್ಮ ತಂದೆ ತಾಯಿಗೆ ಹೇಳಿದ್ರೆ ನಮ್ಮ ತಂದೆ ತಾಯಿ ಬೈತಾರೆ, ಎಲ್ಲಿ ಜ್ಯುವೆಲ್ರಿ ಅದು ಇದು ಅಂದರೆ. ನಿಮ್ಮ ತವ್ರ ಮನೆಯವ್ರು ಮಾಡಿಸ್ಕೊಟ್ಟಿದ್ದು? ಮದುವೆಲ್ಲೇ ಮಾಡಿಸ್ಕೊಡ್ತಾರಲ್ಲ, ಅಲ್ಲಿ ನೋಡಿದ್ರೆ ಅವ್ರು ಇಲ್ಲ ನಂಗೆ ಹಿಂಗೆ ಪ್ರಾಬ್ಲಮ್ ಆಗಿದೆ, ಆಮೇಲೆ ಬಿಡಿಸ್ಕೊಡ್ತೀನಿ ಹಂಗೆ. ನನಗೆ ಆ್ಯಕ್ಚುಲಿ ಮ್ಯಾರೇಜ್ ಅಂದರೆ ಈ ಥರ ಹಿಂಗೆ ವರ್ಷಾಗಿರುತ್ತಾ ಅನ್ನೋ ಥರ ಅನಿಸ್ಬಿಡ್ತು ನನಗೆ. ನಂಗೆ ನಿಜವಾಗ್ಲೂ ಎಲ್ಲಿ ಬಂದು ಸಿಕ್ಕಾಕೊಂಡ್ಬಿಟ್ನಪ್ಪ ಏನು ಅಂತ. ಬಟ್ ಅಲ್ಲಿ ಮನೇಲಿರೋರು ಯಾರು ನಂಗೆ ಏನು ತೊಂದರೆ ಕೊಡೋದು, ತುಂಬ ಒಳ್ಳೆಯವರೇ ಅವರು. ಅಲ್ಲೆಲ್ಲ ಅವ್ರು ಫ್ರೆಂಡ್ಲಿಯಾಗಿ ಚೆನ್ನಾಗಿದ್ವಿ ನಾವು. ಬಟ್ ಇವ್ರ ಜೊತೆ ಪ್ರಾಬ್ಲಮ್, ನಾನು ಏನು ಮಾಡೋದು, ಈ ಥರ ಮಾಡ್ತಾ ಇದ್ದಾರೆ. ಜಾಬ್ ಮಿಡ್ಲ್ ಅಂದರೆ ನಮ್ಗಿಂತ ಒಂದು ಬೆಟರ್ ಪೊಸಿಷನ್ ಅಲ್ಲೇ ಇದ್ರು. ಜಮೀನು ಆಸ್ತಿ ಅದೆಲ್ಲ ಇದೆ. ಬಟ್ ಅವ್ರಿಗೆ ಹೆಂಗೆ ಅಂದರೆ ನೀನು ಜಾಬ್ ಇವಾಗ ನೀವು ಜಾಬ್ ಮಾಡ್ತಾ ಇದ್ದೀರಾ, ಒಂದು ಮ್ಯಾನೇಜರ್ ಅನ್ನೋ ಥರ ನಿಮ್ಮ ಮದುವೆ ಆಗಿ ಎಂಟೈರ್ಲಿ ನೀನು ಫಾರ್ಮರ್ ಆಗ್ತೀನಿ, ಹಸು ಮೇಯಿಸ್ತೀನಿ, ಹಸು ಇದು ಮಾಡ್ತೀನಿ, ಕುರಿ ಫಾರ್ಮ್ ಮಾಡ್ತೀನಿ ಅಂದರೆ ಒಂದು ಪಕ್ಕ ಐಡಿಯಾ ಇಲ್ಲ. ಏನು ಆ ಮೂಮೆಂಟ್ಗೆ ಏನಾಗುತ್ತೋ ಅದು ಸುಮ್ಮನೆ ಅದು ಆ ಥರ ಲೈಫೇ ಎಕ್ಸ್ಪೆರಿಮೆಂಟ್ ಥರ ಆಗೋಯ್ತು. ಆಮೇಲೆ ನನಗೆ ಪ್ರೆಗ್ನೆನ್ಸಿ, ಅಬಾರ್ಷನ್ಸು ಅದು ಇದು ಒಂದು ನನಗೂ ಫ್ಯಾಮಿಲಿ ಲೈಫು ಮತ್ತು ಹಾರ್ಮೋನ್ಸ್ ಪ್ರಾಬ್ಲಮ್ ಫುಲ್ ದಪ್ಪ ಆಗ್ಬಿಟ್ಟೆ. ನಾನು ಹೆಂಗಿದ್ದೋಳು ಅಷ್ಟು ದಪ್ಪ ಆಗ್ಬಿಟ್ಟೆ, ಒಂಥರ ಬೇಜಾರು. ನಾನು ತುಂಬ ಸಣ್ಣಕ್ಕೆ, ಇವಾಗ ನನ್ನ ಮಗಳಿದ್ದಾಳಲ್ಲ ದೊಡ್ಡ ಮಗಳು, ಹಂಗೆ ಇದ್ದಿದ್ದು ನಾನು ಆ ಥರ ಇದು. ಆಮೇಲೆ ಫುಲ್ ಒಂಥರ ಬೇಜಾರಾಗಿ ಒಂಥರ ಅಬೋಷನ್ಸು ಅದು ಇದು ಆಗಿ ನನಗಿಲ್ಲಿ ಅಬೋಷನ್ ಆಗಿದೆ ಹಾಸ್ಪಿಟ್ಲಲ್ಲಿ, ಹಿಂಗಾಗಿದೆ ಹಂಗಿದೆ ಅಂತ ಡಾಕ್ಟ್ರ್ ಹಿಂಗೆ ಹೇಳಿದ್ರೆ ಅವ್ರು ಹೊರಗಡೆ ಬಂದುಬಿಟ್ಟು ಅದು ಮನೆಯವ್ರು ಬಿಟ್ಬಿಟ್ಟು ಬಂದುಬಿಡ್ತೀನಿ, ಆಮೇಲೆ ಹೋಗೋಣ ಎಲ್ಲಾದರೂ ಅಂತ. ಆ ಥರ ಅವರು ಒಬ್ಬರು ಆದರ್ಶ್ ಅಂತ ಅವ್ರ ಫ್ರೆಂಡು, ಅವ್ರ ತಂದೆ ತಾಯಿ ಏನೋ ತೀರೋದ್ರು, ಸ್ವಲ್ಪ ಅವರು ಏನೋ ನೇಣಾಕೊಂಡು ಏನೋ ತೀರೋದ್ರು, ಅವರು ಒಂಟಿಯಾಗೋದ್ರು ಅವರು. ಸೊ ನಾನು ಅವ್ರಿಗೆ ಸ್ವಲ್ಪ ಸಪೋರ್ಟ್ ಮಾಡಬೇಕು, ಅವ್ರಿಗೆ ಸ್ವಲ್ಪ ಸಪೋರ್ಟ್ ಮಾಡಬೇಕು ಅಂತ ನ್ಯೂಲಿ ಮ್ಯಾರಿಡ್ ಕಪಲ್ಸ್ ನಾವು ಬೆಳಗ್ಗೆಯಿಂದ ರಾತ್ರಿ 1 ಗಂಟೆಗೆ ಬರೋರು. ಅಯ್ಯೋ ಅವನ ಜೊತೆ ಮಾತಾಡ್ಕೊಂಡು ಹಂಗೆ. ನಾನು ನಿಜವಾಗ್ಲೂ ಅದು ಮ್ಯಾರಿಡ್ ಲೈಫ್ ಅಂದರೆ ಹೇಗಿರುತ್ತೆ, ಹಿಂಗೂ ಇರುತ್ತಾ ಅನ್ನೋ ಥರ ಅನಿಸ್ಬಿಡ್ತು. ನಮ್ಮ ಡ್ರೀಮ್ಸೇ ಬೇರೆ ಇರುತ್ತೆ ಯಾರ್ದೋ ಒಬ್ಬರು. ಸೊ ಹೆಂಗೋ ಆಮೇಲೆ ಹೆಂಗೋ ಒಂಥರ ಬೇಜಾರಾಗಿ ಇದು ಹಿಂಗೆ ನಡ್ಕೊಂಡು ಹೋಯ್ತು.